ಹರಿ ಓಂ. ಬ್ರಹ್ಮರುದ್ರಂ ಭಜೆ ವೆಂಕಟನಾಯಕಂ ನಿವಾರಯಸ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸ್ವಾದಿಕೃಜ್ಜಯಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸತ್ಯಾನಪಾನ್ ಸತ್ಯಾಭಿದ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡುವುದೇ ಜೀವನದ ಗುರಿ, ಸಾರ್ಥಕ್ಯ. ಸುದೈವದಿಂದ ತನ್ನ ಅಪೇಕ್ಷೆ ಏನು, ಯಾವ ರೀತಿ ಜೀವನವನ್ನು ನಡೆಸಿದರೆ ತನಗೆ ಪ್ರೀತಿಪಾತ್ರನಾಗಬಹುದು ಅನ್ನುವುದನ್ನು ಸ್ವತಃ ಭಗವಂತನೇ ತನ್ನ ಮುಖ ಕಮಲದಿಂದ ಉಪದೇಶ ಮಾಡಿ, ಏನು ಮಾಡಬೇಕು ಅನ್ನುವ ಸಂಶಯ ದುಗುಡ ಮನಸ್ಸಿನಲ್ಲಿ ಉಳಿದಂತೆ ಉಪದೇಶ ಮಾಡಿದ್ದು ನಮ್ಮೆಲ್ಲರ ದೊಡ್ಡ ಸೌಭಾಗ್ಯ. ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು, ಅದರ ಬಗೆ ಏನು ಅಂತ ಗೊತ್ತಿಲ್ಲ ಆಗಿದ್ದರೆ ಬಹಳ ಕಷ್ಟವಾಗ್ತಾ ಇತ್ತು. ಆ ದುಸ್ಥಿತಿಯಲ್ಲಿ ನಮ್ಮನ್ನು ಇಡದಂತೆ ಸ್ಪಷ್ಟವಾದ ಚಿತ್ರಣವ ಪರಮಾತ್ಮ ತನ್ನ ಉಪದೇಶದಿಂದ ನಮಗೆ ತಿಳಿಸಿಕೊಟ್ಟಿದ್ದಾನೆ. ವೆಂಕಟೇಶ ದೇವರು ಧರ್ಮಶಾಸ್ತ್ರ ಪ್ರವಕ್ತಾರಃ ಸತ್ಯವಾಕ್ಯರತಾಶ್ಚಯೇ ತೇಷಾಂ ಶುಶ್ರೂಷವೋ ಯೇ ಚ ತೇ ವೈ ಭಾಗವತೋತ್ತಮಾಃ. ಧರ್ಮಶಾಸ್ತ್ರದ ಉಪದೇಶವನ್ನು ಮಾಡುವವರು, ವೇದ ಪ್ರಣಿಹಿತೋ ಧರ್ಮಃ ಅಧರ್ಮಸ್ತದ್ ವಿಪರ್ಯಯಃ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮ. ವೇದ ಇದು ಭಗವಂತನ ವಾಣಿ, ವೇದ ವಿಹಿತವಾದದ್ದು ಧರ್ಮ. ಶ್ರುತಿ ಸ್ಮೃತಿಗಳು ಪರಮಾತ್ಮನ ಆಜ್ಞೆ. ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಕರ್ತವ್ಯ ಕರ್ಮಗಳನ್ನು ಪರಿಪಾಲನೆ ಮಾಡುವುದೇ ಧರ್ಮ. ಇಂತಹ ಧರ್ಮವನ್ನು ನಾವು ಅನುಷ್ಠಾನ ಮಾಡುವುದು ಒಂದು, ಇನ್ನೊಬ್ಬರಿಗೆ ಚೆನ್ನಾಗಿ ಉಪದೇಶ ಮಾಡುವುದು. ಯಾವ ರೀತಿ ದೇವರ ಪೂಜೆಯನ್ನು ಮಾಡಬೇಕು, ಅನ್ನದಾನ ಹೇಗೆ ಮಾಡಬೇಕು, ಇನ್ನಿತರ ಸತ್ಕರ್ಮಗಳನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು, ಇವುಗಳ ಬಗ್ಗೆ ಯಜ್ಞ, ಯಾಗ, ಶ್ರಾದ್ದ, ಯಾತ್ರೆ, ಸೇವೆ, ಈ ಎಲ್ಲ ಸತ್ಕರ್ಮಗಳನ್ನು ಅನುಷ್ಠಾನದಲ್ಲಿ ತಂದು ಅದರಿಂದ ಪುಣ್ಯ ಹೇಗೆ ಸಂಪಾದನೆ ಮಾಡೋದು, ದಿನನಿತ್ಯದ ಆಚರಣೆಯಲ್ಲಿ ಹೆಜ್ಜೆ ಹೆಜ್ಜೆ ಧರ್ಮಶಾಸ್ತ್ರದ ನಿಯಮಗಳಿವೆ. ಊಟ ಹೇಗೆ ಮಾಡಬೇಕು, ಹಸಿವಾದರೆ ಹೊಟ್ಟೆ ತುಂಬಿಕೊಳ್ಳುವುದಕ್ಕೊಂದು ಕೆಲಸ, ಇಷ್ಟೇ ಗೊತ್ತು ಎಲ್ಲರಿಗೂ. ಆದರೆ ನಮ್ಮ ಭಾರತೀಯರ ದೊಡ್ಡ ಸೌಭಾಗ್ಯ ಅಂದರೆ ಊಟವನ್ನು ಕೇವಲ ಒಂದು ಹೊಟ್ಟೆ ತುಂಬಿಕೊಳ್ಳುವುದಕ್ಕಿರುವ ಕೆಲಸ ಅಂತ ಮಾಡಿಟ್ಟಿಲ್ಲ. ಅದನ್ನು ನಿಜ ಹೊಟ್ಟೆ ತುಂಬುವುದಕ್ಕಾಗಿ ಊಟ ಅಂತ, ಆದರೆ ಹೊಟ್ಟೆ ತುಂಬಿಕೊಳ್ಳುವುದರಲ್ಲಿಯೂ ಧರ್ಮ ಇದೆ. ಅದೊಂದು ದೊಡ್ಡ ಯಜ್ಞ ಅನ್ನುವ ಕಲ್ಪನೆ ಇದೆ. ವೈಶ್ವಾನರ ಯಜ್ಞ ಅನ್ನುವ ಕಲ್ಪನೆ ಉಂಟು. ಊಟ ಅಂದರೆ ಒಂದೊಂದು ತುತ್ತು ಕೂಡ ಒಳಗಿರುವ ವೈಶ್ವಾನರ ನಾಮಕನಾದ ಪರಮಾತ್ಮನಿಗೆ ಅರ್ಪಿಸುವ ಆಹುತಿ ಎನ್ನುವ ಅನುಸಂಧಾನ ಇದೆ. ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಯಜ್ಞದ ಅನುಸಂಧಾನದಲ್ಲಿ ಊಟವನ್ನು ಮಾಡಿದರೆ ಆ ಯಜ್ಞದ ಪುಣ್ಯವನ್ನು ನಾವು ಪಡೆಯಬಹುದು ಅಂತ ಶಾಸ್ತ್ರ ಹೇಳುತ್ತದೆ. ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಎರಡೂ ಯಜ್ಞ,
ಹಸಿವಾದಾಗ ಊಟ ಮಾಡುವುದೊಂದು ಯಜ್ಞ, ತಪಸ್ಸಿಗಾಗಿ ಉಪವಾಸ ಮಾಡುವುದೂ ಒಂದು ಯಜ್ಞ, ಊಟ ಮಾಡದಿರುವುದೊಂದು ಯಜ್ಞ, ಊಟ ಮಾಡುವುದೊಂದು ಯಜ್ಞ, ನೋಡುವುದು ಯಜ್ಞ, ಕೇಳುವುದು ಯಜ್ಞ. ಈ ಅರ್ಥದಲ್ಲಿ ಆ ಭೋಜನದ ಕಲ್ಪನೆ ಇದೆ. ಹೇಗೆ ವಿಶೇಷಣೆ ಮಾಡಬೇಕು, ಆಹುತಿಗಳನ್ನು ಹೇಗಿಡಬೇಕು, ಎಂತಹ ಪದಾರ್ಥವನ್ನು ಎಲೆಯಲ್ಲಿ ಎಲ್ಲಿ ಬಡಿಸಬೇಕು, ಇಷ್ಟು ಸೂಕ್ಷ್ಮವಾಗಿ ಧರ್ಮಶಾಸ್ತ್ರ ನಮಗೆ ವಿಧಾನವನ್ನು ಮಾಡಿಕೊಟ್ಟಿದೆ. ಒಂದು ಉದಾಹರಣೆಗೆ ಹೇಳಿದೆ, ಊಟಕ್ಕೂ ಹಾಗೆ, ಸ್ನಾನಕ್ಕೂ ಹಾಗೆ, ಪ್ರತಿಯೊಂದು ದಾನ ಧರ್ಮಗಳಿಗೂ ಹಾಗೆ. ಇಂತಹ ಸೂಕ್ಷ್ಮವಾದ ಧರ್ಮಶಾಸ್ತ್ರದ ಅನೇಕ ವಿಷಯಗಳೆಲ್ಲ ಇರುತ್ತೆ. ಮೊದಲು ತಾನು ಚೆನ್ನಾಗಿ ತಿಳಿಯಬೇಕು ಹಿರಿಯರಿಂದ, ತಿಳಿದದ್ದನ್ನು ತನ್ನನ್ನು ನಂಬಿದ ಜನರಿಗೆ ತಿಳಿಸಿ ಅವರಿಂದ ಧರ್ಮವನ್ನು ಮಾಡಿಸಬೇಕು. ಈ ರೀತಿ ಧರ್ಮಶಾಸ್ತ್ರ ಅಂದರೆ ದೇವರ ಆಜ್ಞೆ ಅಂತ ಆದಾಗ, ದೇವರ ಆಜ್ಞೆ ಹೀಗಿದೆ ಎನ್ನುವುದನ್ನು ಎಷ್ಟು ಜನರಿಗೆ ನಾವು ತಿಳಿಸ್ತೇವೆ ಅಷ್ಟು ದೇವರಲ್ಲಿ ನಾವು ಪ್ರೀತಿಯನ್ನು ಮಾಡ್ತೇವೆ ಅಂತ ಅರ್ಥ. ನಮ್ಮ ದೇವರು ಹೀಗೆ ಹೇಳಿದ್ದಾನೆ, ನಮ್ಮ ಒಳಿಗಾಗಿ ಹೇಳಿದ್ದಾನೆ, ನಮ್ಮ ಉದ್ಧಾರಕ್ಕಾಗಿ ಅದನ್ನು ನೀವು ತಿಳಿಯಿರಿ ಅಂತ ಇನ್ನೊಬ್ಬರಿಗೆ ಹೇಳುವ ಉತ್ಸಾಹ ನಮ್ಮಲ್ಲಿದೆ ಅಂದರೆ ಅಷ್ಟು ನಮ್ಮಲ್ಲಿ ದೇವರಲ್ಲಿ ಭಕ್ತಿ ಇದೆ ಅಂತ ಅರ್ಥ. ಧರ್ಮಶಾಸ್ತ್ರ ಪ್ರವಕ್ತಾರ ಸತ್ಯವಾಕ್ಯ ರಥಶ್ಚಯೇ ತೇಷಾಂ ಶುಶ್ರೂಷವೋ ಯೇ ಚ ತೇ ವೈ ಭಾಗವತೋತ್ತಮಃ. ಸತ್ಯವಾದ ನುಡಿಯನ್ನು ನುಡಿಯುವವರು. ಜಗತ್ತಿನಲ್ಲಿ ಏನೆಲ್ಲ ಆಗತ್ತೆ ದೇವರ ಇಚ್ಛೆಯಿಂದ ಆಗ್ತದೆ, ದೇವರ ಸಂಕಲ್ಪದಂತೆ ಆಗ್ತದೆ, ದೇವರ ಸೃಷ್ಟಿ, ದೇವರ ವ್ಯವಸ್ಥೆ. ಹಾಗಾದರೆ ಜಗತ್ತಿನಲ್ಲಿ ಏನು ನಡೆದಿದೆ ಅದು ಸತ್ಯ. ಸತ್ಯ ಇದು ಆ ಭಗವಂತನ ಪ್ರೇರಣೆಯಿಂದ ಆದದ್ದು. ಅದನ್ನೇ ನಾವು ನುಡಿದರೆ ಯಾವುದನ್ನು ದೇವರು ಮಾಡಿಸಿದ ಅದನ್ನು ನಾವು ನುಡಿದಂತೆ. ಹೀಗಾಗಿ ಸತ್ಯ ಮಾತನಾಡುವುದು ಒಂದು ಭಗವಂತನ ಭಕ್ತಿಯಲ್ಲಿ ಪರ್ಯಾಸ ಆಗ್ತದೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು ಏನು ದೊಡ್ಡದು ಅಂತ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಅಂತ ಇಷ್ಟೇ ತಿಳಿಯಬೇಡಿ. ಅದು ದೇವರ ಸೃಷ್ಟಿಯನ್ನು ಸರಿಯಾಗಿ ನಾವು ಹೇಳಿದಂತೆ. ಇಲ್ಲಿ ಗಿಡ ಇದೆ, ಗಿಡ ಇದೆ ಅಂತ ಹೇಳಿದರೆ ಇದೇನು, ಇದರಿಂದ ದೊಡ್ಡ ಧರ್ಮ ಪುಣ್ಯ ಏನು? ಇಲ್ಲಿ ಗಿಡವನ್ನು ಸೃಷ್ಟಿ ಮಾಡಿದ್ದು ದೇವರು. ಎಷ್ಟೋ ವರ್ಷಗಳಿಂದ ಈ ಗಿಡ ಅಸ್ತಿತ್ವದಲ್ಲಿ ಉಳಿಯುವಂತೆ ಅದನ್ನು ಮಾಡಿದ್ದು ದೇವರು. ಅದಕ್ಕೆ ಬೇಕಾದ ಆಹಾರವನ್ನು, ನೀರನ್ನು, ಗಾಳಿಯನ್ನು, ಬೆಳಕನ್ನು ಎಲ್ಲವನ್ನು ಒದಗಿಸಿ ರಕ್ಷಣೆ ಮಾಡುತ್ತಾ ಬಂದದ್ದು ದೇವರು. ಅದನ್ನು ನಾವು ಹೇಳುವಾಗ ಒಂದು ಗಿಡ ಇದೆ ಅಂತ ಹೇಳಿದ್ವಿ ಅಂತಲ್ಲ, ದೇವರ ಸೃಷ್ಟಿ, ಗಿಡ ಇದ್ದದ್ದು ಸತ್ಯ. ಆ ಸತ್ಯವನ್ನು ಹೇಳಿದರೆ ದೇವರ ಸೃಷ್ಟಿಯನ್ನು ನಾವು ಕೊಂಡಾಡಿದಂತೆ. ಆ ಅನುಸಂಧಾನ ಇದ್ದರೆ ಆ ಸತ್ಯ ವಚನ ಅದು ಕೂಡ ಒಂದು ಪರಮಾತ್ಮನ ಭಕ್ತಿಯ ಪರ್ಯವಸಾನವಾಗುತ್ತದೆ. ಭಗವಂತನ ಸ್ತುತಿಯೂ ಹೌದು, ಭಗವಂತನ ಪ್ರೀತಿ ಭಕ್ತಿಯ ಪ್ರತೀಕವೂ ಹೌದು. ಇದೊಂದು ಉದಾಹರಣೆ. ಯಾವುದೇ ತೆಗೆದುಕೊಳ್ಳಿ, ಏನು ನಡೆದಿದೆ ಅದು ದೇವರ ಇಚ್ಛೆಯಂತೆ ನಡೆದದ್ದು. ದೇವರ ಇಚ್ಛೆಯಂತೆ ನಡೆದದ್ದನ್ನು ನಡೆದದ್ದು ಹಾಗೇನೇ ಹೇಳಿದರೆ ದೇವರ ಇಚ್ಛೆ ಹೇಗಿದೆ ಹಾಗೆ ನಾವು ವರ್ಣನೆ ಮಾಡಿದಾಗಾಯಿತು. ಆ ಸತ್ಯ ಇದು ದೇವರ ನಿಜವಾದ ಮಹಿಮೆಯನ್ನು ತಿಳಿಸಿಕೊಡುತ್ತೆ. ಸುಳ್ಳು ಇದು ದೇವರ ಮಹಿಮೆಯನ್ನು ಅಲಗಳೆಯುತ್ತೆ ಅನ್ನುವುದಕ್ಕಾಗಿ ಸುಳ್ಳು ಮಾತನಾಡುವುದಲ್ಲ, ಸತ್ಯ ಮಾತನಾಡಬೇಕು. ಸತ್ಯ ಮಾತನಾಡಿದರೆ ಎಲ್ಲರಿಗೆ ಹಿತ ಅನ್ನುವುದೊಂದು, ಜೊತೆಗೆ ಭಗವಂತನಿಗೆ ಪ್ರೀತಿ, ಭಗವಂತನ ಅಸ್ತಿತ್ವವನ್ನು, ಪರಮಾತ್ಮನ ಸೃಷ್ಟಿಯನ್ನು ಸರಿಯಾಗಿ ನಾವು ಕಾಣಿಸಿದಂತೆ ಅನ್ನುವ ಅನುಸಂಧಾನ ಇದೆ. ನಾವು ಸತ್ಯ ಇದು ದೇವರ ಭಕ್ತಿಯಲ್ಲಿ ಪರ್ಯವಸಾನವಾಗ್ತದೆ. ತೇವೈ ಭಾಗವತೋತ್ತಮಾಃ ವ್ಯಾಕುರ್ವಂತಿ ಪ್ರಾಣಾನಿ ತಾ ಶೃಣ್ಯೇ ತಥಾ ತದ್ಭಕ್ತರಿ ಚ ಭಕ್ತಾಯೇ ತೇವೈ ಭಾಗವತೋತ್ತಮಾಃ. ಪುರಾಣಗಳನ್ನು ದೇವರು ರಚನೆ ಮಾಡಿಕೊಟ್ಟಿದ್ದಾನೆ. 18 ಪುರಾಣಗಳಿವೆ. ಅದರಲ್ಲಿ ವಿಶೇಷವಾಗಿ ಶ್ರೀ ಭಾಗವತಾದಿ ಸಾತ್ವಿಕ ಪುರಾಣಗಳು 6 ಉಂಟು. ಇನ್ನುಳಿದ ಪುರಾಣಗಳಲ್ಲಿಯೂ ಅನೇಕ ಸಾತ್ವಿಕವಾದ ಭಾಗಗಳು ಉಂಟು. ಅವುಗಳನ್ನು ನಾವು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡ್ರೆ ಮಹಾಪುಣ್ಯ. ತಿಳಿದದ್ದನ್ನು ಭಕ್ತಿ ಹುಟ್ಟುವಂತೆ, ಭಕ್ತ್ಯುದ್ರೇಕ ಆಗುವಂತೆ ಜನರಿಗೆ ಉಪದೇಶ ಮಾಡಿದರೆ ಅದು ಒಂದು ದೊಡ್ಡದಂತಹ ಭಗವಂತನ ಸೇವೆ. ಪುರಾಣಗಳನ್ನು ಚೆನ್ನಾಗಿ ಜನರಿಗೆ ತಿಳಿಯುವಂತೆ ಹೇಳುವವರು ಯಾರೋ ಅಂಥವರ ಸೇವೆಯನ್ನು ಮಾಡುವವರು ಕೂಡ ಭಗವದ್ಭಕ್ತರು ಅಂತ. ತದ್ಭಕ್ತರಿ
ದೇವೈ ಭಾಗವತೋತ್ತಮಃ. ಶ್ರೀ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಪುರಾಣಗಳ ಅಧ್ಯಯನವನ್ನು ಮಾಡುವುದಕ್ಕೆ ದೊಡ್ಡದಾದ ದಿಗ್ದರ್ಶನವನ್ನು ಮಾರ್ಗದರ್ಶನವನ್ನು ಮಾಡುವುದಕ್ಕೆ ಶ್ರೀಮದ್ ಭಾಗವತ ತಾತ್ಪರ್ಯ, ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಗ್ರಂಥಗಳಲ್ಲಿ ಅಲ್ಲಲ್ಲಿ ಅನೇಕ ಉಪದೇಶಗಳನ್ನು ಪುರಾಣಗಳಿಗೆ ವ್ಯಾಖ್ಯಾನ ಮಾಡುವ ಮಾರ್ಗವನ್ನು ತೋರಿಸುವುದಕ್ಕೆ ಮಾಡಿದ್ದುಂಟು. ವಿಶೇಷವಾಗಿ ಈ ಎರಡು ಗ್ರಂಥಗಳಲ್ಲಿ ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಹೆಸರು ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಆದರೆ ಕೇವಲ ಮಹಾಭಾರತ, ಕೇವಲ ಭಾಗವತಗಳ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಮಾತ್ರ ಹೊರಟ ಗ್ರಂಥಗಳಲ್ಲ, ಎಲ್ಲ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ದಾರಿಯನ್ನು ತೋರಿಸಿದ ಮಹಾಭಾವರು ಶ್ರೀಮದಾಚಾರ್ಯರು. ಆ ಮಾರ್ಗದರ್ಶನದಲ್ಲಿ ಪುರಾಣಗಳ ಅಧ್ಯಯನವನ್ನು ಮಾಡಿ ಆ ಪುರಾಣಗಳಲ್ಲಿ ಬರುವಂತಹ ಭಗವಂತನ ಮಹಿಮೆ ಹಾಗೂ ವ್ಯಕ್ತಿಯ ಕರ್ತವ್ಯಗಳು ಇವುಗಳ ಬಗ್ಗೆ ಯಾರು ಉಪದೇಶ ಮಾಡುತ್ತಾರೆ ಅವರು ನಿಜವಾಗಿ ಭಗವದ್ಭಕ್ತರು. ಯೇ ಗೋ ಬ್ರಾಹ್ಮಣ ಶುಶ್ರೂಷಾಂ ಕುರುವಂತಿ ಸತತಂ ನರಾಹ. ಗೋವುಗಳ ಸೇವೆಯನ್ನು ಮಾಡುವವರು, ಎಲ್ಲ ದೇವತೆಗಳು ಗೋವಿನ ಕೋಡಿನ ತುದಿಯಿಂದ ಅದರ ಉಗುರಿನ ತುದಿಯವರೆಗೆ ದೇವತೆಗಳೇ ತುಂಬಿಕೊಂಡಿದ್ದಾರೆ. ಗೋಸಾವಿತ್ರಿ ಸ್ತೋತ್ರ ಅಂತ ಮಹಾಭಾರತದಲ್ಲಿ ಬರುವಂಥದ್ದು. ಸಂಪೂರ್ಣವಾದ ಗೋವಿನ ಅಂಗಗಳಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಅಂತಹ ಸಕಲ ದೇವತೆಗಳ ಸನ್ನಿಧಾನಕ್ಕೆ ಪಾತ್ರವಾದ ಗೋವಿನ ಸೇವೆ ಮಾಡುವುದು ಅಂದರೆ ಎಲ್ಲ ದೇವತೆಗಳ ಸೇವೆ ಮಾಡಿದ ಪುಣ್ಯ. ಒಂದು ಗ್ರಾಸವನ್ನು ಗೋವಿಗೆ ಕೊಟ್ಟರೆ ಅಷ್ಟು ಮಹಾಪುಣ್ಯವನ್ನು ಹೇಳಿದ್ದಾರೆ. ಶತಬ್ರಾಹ್ಮಣ ಭುಕ್ತೇನ, ಒಂದು 100 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದರೆ ಬರುವ ಪುಣ್ಯ ಗೋಗ್ರಾಸವನ್ನು, ಒಂದು ಮುಷ್ಟಿ ಗೋಗ್ರಾಸವನ್ನು ಕೊಟ್ಟರೆ ಅಷ್ಟು ಬರುತ್ತದೆ ಎಂದು ಹೇಳಿದ್ದಾರೆ. ಚವನ ಋಷಿಗಳು ತಪಸ್ಸು ಮಾಡುವುದಕ್ಕೆ ಸಮುದ್ರ ಮಧ್ಯದಲ್ಲಿ ಕುಳಿತಿರುತ್ತಾರೆ. ಮೀನುಗಾರರು ಜಾಲ ಹಾಕ್ತಾರೆ. ಜಾಲದಲ್ಲಿ ಮೀನು ಬರುವುದರ ಜೊತೆಗೆ ಚವನ ಋಷಿಗಳು ಬಂದುಬಿಡ್ತಾರೆ. ಅವರಿಗೆ ಭಯ ಆಯಿತು. ಏನು ಮಾಡಬೇಕು, ಇಂತಹ ಋಷಿಗಳು ಜಾಲದಲ್ಲಿ ಸಿಲುಕಿ ಬಿಟ್ರಲ್ಲ, ಏನು ಶಾಪ ಕೊಡ್ತಾರೋ ಏನೋ ಅಂತ. ಮಹಾತಪಸ್ವಿಗಳು ಋಷಿಗಳು ಕೂಡಲೇ ಹೋಗಿ ರಾಜನಿಗೆ ತಿಳಿಸ್ತಾರೆ. ನಹುಷ ಅವನಿಗೆ ತಿಳಿಸಿದರೆ ರಾಜ ಬಂದ, ತಪ್ಪಿದೆ ಕ್ಷಮ ಮಾಡಬೇಕು ಅಂತ. ತಪ್ಪು ಮಾಡಿದ ರಾಜ ಅಲ್ಲ, ಆ ಮೀನುಗಾರರು ಜಾಲ ಹಾಕಿ ತಪ್ಪು ಮಾಡಿದ್ದು. ಆದರೆ ಪ್ರಜೆಗಳು ತಪ್ಪು ಮಾಡಿದೆ, ಆ ತಪ್ಪನ್ನು ತನ್ನ ಹೆಗಲ ಮೇಲೆ ತೆಗೆದುಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ರಾಜ ಸಿದ್ಧನಾಗಿದ್ದಾನೆ. ಪ್ರಜೆಗಳು ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಕೀರ್ತಿ, ನನ್ನ ರಾಜ್ಯದ ಪ್ರಜೆಗಳು ಇಂತಹ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಹೇಳಿಕೊಳ್ಳುವುದಕ್ಕೆ ರಾಜನಿಗೆ ಬೇಕು. ಅವರು ಪಾಪ ಮಾಡಿದರೆ, ತಪ್ಪು ಮಾಡಿದರೆ ಮಾತ್ರ ನನಗೆ ಸಂಬಂಧವಿಲ್ಲ ಅಂತ ಹೇಳುವಂತಿಲ್ಲ. ಅದನ್ನು ತನ್ನ ಮೇಲೆ ತೆಗೆದುಕೊಂಡು ಚವನ ಋಷಿಗಳಿಗೆ ಕೇಳಿದ, ಏನು ಮಾಡಬೇಕು ಹೇಳಿ, ತಪ್ಪಾಗಿದೆ. ಚವನ ಋಷಿಗಳು ಏನು ಹೇಳಬೇಕು? ಅವಂದರು, ಈಗ ನನ್ನನ್ನು ಇವರು ಹಿಡಿದಿದ್ದಾರೆ, ಅವರಿಗೆ ಬೇಕಾದದ್ದು ಮೀನು. ಇವತ್ತು ಅದರ ಸ್ಥಾನದೊಳಗೆ ನಾನು ಸಿಕ್ಕೊಂಡೆ. ನನಗೆ ತೊಂದರೆ ಆಯಿತು ಅಂತ ನನಗೆ ದುಃಖ ಇಲ್ಲ. ಇವತ್ತು ಅವರ ಹೊಟ್ಟೆಯ ಆಹಾರ ತಪ್ಪಿ ಹೋಯ್ತಲ್ಲ ಅಂತ ನನಗೆ ದುಃಖ. ಯಾಕೆಂದರೆ ಮೀನು ಬಂದಿದ್ದು ಅವರ ಹೊಟ್ಟೆ ತುಂಬಿತ್ತು, ನಾನು ಬಂದಕ್ಕೆ ನಾನು ತಿನ್ನೋ ಹಾಗಿಲ್ಲ. ಇವತ್ತು ಅವರಿಗೆ ಉಪವಾಸ ಆಯಿತು. ಹೌದಾ? ಹಾಗಾದರೆ ಏನು ಮಾಡಬೇಕಂತೀರಿ? ಏನಿಲ್ಲ, ನನ್ನದಾಗಿ ನನ್ನದೇನು ಬೆಲೆ ಅಷ್ಟು ಅವರಿಗೆ ಕೊಟ್ಟುಬಿಟ್ರೆ ಅವರೇನೋ ಒಂದು ಹೊಟ್ಟೆ ತುಂಬಿಕೊಂಡು ಉಪಜೀವನ ಮಾಡಿಕೊಂಡಿರ್ತಾರೆ. ಅದಕ್ಕೆ ಸರಿಯಾದ ಬೆಲೆ ಕೊಟ್ಬಿಡು. ಇಷ್ಟೇನಾ, ದೊಡ್ಡ ಶಾಪ ಕೊಡ್ತೀರಿ ಅಂತ ತಿಳ್ಕೊಂಡಿದ್ವಿ. ಮಹಾತಪಸ್ವಿಗಳು ಸಮುದ್ರದೊಳಗೆ ಕುಳಿತು ತಪಸ್ಸು ಮಾಡೋದು ಅಂದರೆ ಎಷ್ಟು ಕಷ್ಟ. ಸರಿ, ಏನು ಕೊಡ್ಬೋದು? ಒಂದು 1000 ರೂಪಾಯಿ ಕೊಟ್ಬಿಡ್ತೇನೆ ಅಂತ. ಚವನ ಋಷಿಗಳಿಗೆ ಬಲು ಕೋಪ ಬಂತು. ಇಷ್ಟೊತ್ತು ನಿಧಾನವಾಗಿ ಮಾತಾಡಿದ್ರು, ರಾಜನಿಗೂ ಖುಷಿಯಾಗಿತ್ತು. 1,000 ರೂಪಾಯಿನ, ನನ್ನ ಬೆಲೆ ಇಷ್ಟೇ ಆಯ್ತಾ? ಮುಗದೇ ಹೋಯ್ತಾ? ನನ್ನ ಬೆಲೆ 1000 ಅಂತ ಮಾಡಿಬಿಟ್ಟೆ, ನೀವು ಮರ್ಯಾದೆ ತೆಗಿತಾ ಇದ್ದೀ ಅಂತ.
ರಾಜನಿಗೆ ಗಾಬರಿ ಆಯಿತು. ಅಯ್ಯೋ, ಋಷಿಗಳಿಗೆ ಕೋಪ ಬಂತು ಅಂತ. ಲಕ್ಷ ಅಂದ, ಕೋಟಿಯಿಂದ, ಅರ್ಧ ರಾಜ್ಯ ಅಂದ, ಸಂಪೂರ್ಣ ರಾಜ್ಯವನ್ನೇ ಕೊಡ್ತೇನೆ ಅಂದ. ಚವನ ಋಷಿಗಳು ಒಪ್ತಾ ಇಲ್ಲ. ರಾಜನಂದ, ಇನ್ನು ಉಳಿತೇನೆ, ನಾನೊಬ್ಬ ರಾಜ, ನನ್ನ ಕೈಲಿರೋದೊಂದು ರಾಜ್ಯವನ್ನು ಅವನು ಎಷ್ಟು ದೊಡ್ಡ ಮನಸ್ಸು ನೋಡಿ. ಒಬ್ಬ ಋಷಿಯ ಮನಸ್ಸಿಗೆ ನೋವಾಗಬಾರದು. ಒಬ್ಬ ತತ್ವಜ್ಞಾನಿ, ಒಬ್ಬ ಭಗವದ್ಭಕ್ತ, ಅವನ ಮನಸ್ಸಿಗೆ ಕೋಪ ಬಂದರೆ ನನಗೆಲ್ಲ ಈ ಕುಲಕ್ಕೆ, ರಾಷ್ಟ್ರಕ್ಕೆ ಅಹಿತ. ಅಂತಹ ಒಬ್ಬ ತಪಸ್ವಿಯ ಮನಸ್ಸಿಗೆ ನೋವಾಗಬಾರದು ಅನ್ನುವುದಕ್ಕೆ ರಾಜ್ಯವನ್ನೇ ಕೊಡ್ತೇನೆ. ಯಾರಾದರೂ ರಾಜರಾಗಲಿ ತೊಂದರೆ ಇಲ್ಲ, ಆದರೆ ಸುಖವಾಗಿರಲಿ ಅನ್ನೋದಕ್ಕೆ ಅಷ್ಟು ದೊಡ್ಡ ತ್ಯಾಗ ಏನೋ ಮಾಡಿದ. ಆದರೆ ಮಹಾನುಭಾವರು ಒಪ್ತಾ ಇಲ್ಲ, ಅದು ನನ್ನ ಬೆಲೆಯೇ ಅಲ್ಲ ಅಂದರು. ಬಹಳ ಸಣ್ಣದಾಯಿತು. ರಾಜನಿಗೆ ತಲೆ ಕೊಟ್ಟು ಹೋಯಿತು. ಚಿಂತಾಕ್ರಾಂತರಾಗಿದ್ದಾರೆ, ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ದಾರೆ, ಗೊತ್ತಿಲ್ಲ. ಆಗ ಒಬ್ಬ ಬ್ರಾಹ್ಮಣ ಅದೇ ದಾರಿಯಲ್ಲಿ ಏನು ದೊಡ್ಡ ಚಿಂತೆಯ ಲಕ್ಷಣಗಳು ಮುಖದ ಮೇಲೆ ಕಾಣಿಸ್ತಾ ಇವೆ, ಏನಂಥ ದೊಡ್ಡ ಸಮಸ್ಯೆ ಹೀಗಿದೆ ಅಂತ ಹೇಳಿದ. ಅವನಂದ, ನಾನು ಹೇಳ್ತೇನೆ ಅದಕ್ಕೆ ಉತ್ತರ. ಏನು, ಒಂದು ಆಕಳು ಕೊಟ್ಟು ಬಿಡು ಅವರು ಬೆಲೆ ಎಂದರು. ಒಂದೇ ಒಂದು ಆಕಳು ಕೊಡುವಂತ. ಅಷ್ಟು ಹೇಳಿದರೆ ಚಮನ ಋಷಿಗಳು ಕುಯ್ತಾ ಇದ್ದಾರೆ, ನಗ್ತಾ ಇದ್ದ, ಆನಂದ ಆಯ್ತು ಅವರಿಗೆ. ಇದು ಸರಿಯಾದ ಬೆಲೆ. ಯಜ್ಞವನ್ನ ಮಾಡುವುದಕ್ಕೆ, ಮಂತ್ರ ಹೇಳುವುದಕ್ಕೆ ಅಂತ ನಮ್ಮನ್ನು ಸೃಷ್ಟಿ ಮಾಡಿದರು ಬ್ರಹ್ಮದೇವರು ಬ್ರಾಹ್ಮಣನನ್ನ. ಆ ಯಜ್ಞದಲ್ಲಿ ಬೇಕಾದ ಹವಿಸ್ಸನ್ನು ಸಿದ್ಧಪಡಿಸುವುದಕ್ಕೆ ಅಂತ ಗೋವನ್ನು ಸೃಷ್ಟಿ ಮಾಡಿದರೆ, ನಾವಿಬ್ಬರೂ ಯಜ್ಞವನ್ನ ಮಾಡುವುದಕ್ಕೆ ದೇವರಿಂದ, ಬ್ರಹ್ಮದೇವರಿಂದ ಹುಟ್ಟಿಸಲ್ಪಟ್ಟವರು. ನಮ್ಮೆಲ್ಲ ಒಂದೇ ಕಾರ್ಯ. ಹೀಗಾಗಿ ನಮಗೆ ಅದು, ಅದಕ್ಕೆ ನಾವು ಸರಿ. ಆದ್ದರಿಂದ ನಮ್ಮಂತಹ ಋಷಿಗಳಿಗೆ, ತಪಸ್ವಿಗಳಿಗೆ ಸರಿಯಾದ ಬೆಲೆ ಅಂದರೆ ಅದು ಆಕಳು ಅಂತ ಚಮನ ಋಷಿಗಳು ಸಂತೋಷ ಪಡ್ತಾರೆ ಅಂತ ಮಹಾಭಾರತದಲ್ಲಿ ಈ ಮಾತನ್ನು ನಾವು ಕೇಳ್ತೇವೆ. ಅಂತಹ ಮಹಾ ತಪಸ್ವಿಗಳಾದ ಚಮನ ಋಷಿಗಳು ಆ ಗೋವುಗಳ ಮಹಿಮೆ ಇಷ್ಟು ಅದ್ಭುತ ಅಂತ ತೋರಿಸಿಕೊಟ್ಟಿದ್ದಾರೆ. ಲಕ್ಷ್ಮೀದೇವಿ ಜಗನ್ಮಾತೆ, ಪರಮಾತ್ಮನ ನಂತರದ ಸ್ಥಾನ. ಅವಳಿಗಿಂತ ದೊಡ್ಡವರು ದೇವರನ್ನು ಬಿಟ್ಟರೆ ಯಾರಿದ್ದಾರೆ? ಆದರೆ ಗೋವುಗಳ ಮಹತ್ವವನ್ನು ತೋರಿಸುವುದಕ್ಕೆ ಮಹಾಭಾರತ ಹೇಳುತ್ತದೆ, ಲಕ್ಷ್ಮೀದೇವಿ ಬೇಡಿಕೊಳ್ತಾಳೆ, ನನಗೊಂದು ಸ್ಥಾನ ಕೊಡು ನಿನ್ನೊಳಗೆ ಅಂತ. ಗೋವು ಹೇಳುತ್ತದಂತೆ, ಕಾಮಧೇನು ಸ್ಥಾನವೇ ಇಲ್ಲ, ಹೌಸ್ಫುಲ್, ಎಲ್ಲಿ ಕೊಡಬೇಕು ನಿನಗೆ ಸ್ಥಾನ? ಎಲ್ಲ ವೇದಾಭಿಮಾನಿ ದೇವತೆಗಳು, ಗಂಧರ್ವರು, ಯಕ್ಷರು, ಸಿದ್ಧರು, ಕಿನ್ನರರು, ನಾನಾ ವಿಧವಾದಂಥ ನನ್ನ ಅಂಗಾಂಗಗಳನ್ನು ಆಶ್ರಯಿಸಿಕೊಂಡಿದ್ದಾರೆ. ಈಗೇನೂ ಸ್ಥಳ ಇಲ್ಲ, ಒಂದು ಸ್ಥಾನ ಕೊಡು, ಹಾಗನ್ಬೇಡ ಅಂತ ಬೇಡಿಕೊಂಡಳಂತೆ ಲಕ್ಷ್ಮಿ. ಕೊನೆಗೆ ಉಳಿದದ್ದೊಂದು ಗೋಮಯ, ಅದರೊಳಗೆ ಇರ್ತಿದ್ರೆ ಇರು ಅಂತ. ಸಾಕು, ಅಲ್ಲಿಯೇ ಇರ್ತೇನೆ ಅಂತ ಗೋಮಯದಲ್ಲಿ ಮಹಾಲಕ್ಷ್ಮೀ ದೇವಿ ಸನ್ನಿಹಿತಳಾಗಿದ್ದಾಳೆ ಅಂತ ಮಹಾಭಾರತ ವರ್ಣನೆ ಮಾಡುತ್ತದೆ. ಅನ್ನೋದಕ್ಕಾಗಿಯೇ ಗೋಮಯದಿಂದ ಸಾರಿಸಿದರೆ ಪವಿತ್ರ ಅಂತ. ಇನ್ನಿತರ ಪಶುಗಳ, ವ್ಯಕ್ತಿಗಳ, ಪ್ರಾಣಿಗಳ ಮಲಮೂತ್ರ ಸಂಬಂಧ ಆದರೆ ಸ್ನಾನ ಮಾಡಬೇಕು, 10 ಸಲ ತಿಕ್ಕೊಳ್ಬೇಕು. ಮೃತ್ತಿಕೆ ಹಚ್ಚಿ ಇವತ್ತಿನ ಕಾಲದವರು ಸೋಪ್ ಹಚ್ಚಿ ತಿಕ್ಕೊಳ್ತಾರೆ. ತಿಕ್ಕಿ ಸ್ವಚ್ಛ ಮಾಡಿಕೊಳ್ಳಬೇಕು, ಯಾಕೆಂದರೆ ಏನೋ ಹೊಲಸತ್ತು ಅಂತ. ಇದಾದರೆ ಇನ್ನೆಲ್ಲ ಹೊಲಸುಗಳನ್ನು ಸ್ವಚ್ಛ ಮಾಡೋದಕ್ಕಾಗಿ ಗೋಮಯವನ್ನು ಹಚ್ಚಿದರೆ ಶುದ್ಧ ಆಯಿತು ಅಂತಾರೆ. ಅದರ ಮೇಲೆ ದೇವರ ಪೂಜೆ ಆಗ್ತದೆ, ಅದರ ಮೇಲೇ ಊಟ ಆಗೋದು. ಗೋಮಯದಿಂದ ಶುದ್ಧ ಮಾಡದೇ ಇದ್ದ ನೆಲದ ಮೇಲೆ ಪೂಜೆ ಮಾಡಬಾರದು. ಅಷ್ಟು ಪವಿತ್ರವಾಗಬೇಕು ಅಂತಂದರೆ ಗೋಮಯದಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ಇದೆ ಎನ್ನುವುದಕ್ಕೆ ಇದು ಸಾಕ್ಷಿಯಲ್ಲದೆ ಇನ್ನೇನು. ಅಂತಹ ಹೇಳುವ ತಾತ್ಪರ್ಯ, ಮಹಾಲಕ್ಷ್ಮಿಗೆ ಎಲ್ಲಿಯೂ ಸ್ಥಳ ಸಿಕ್ಕಿಲ್ಲ ಅಂತ ಅರ್ಥ ಅಲ್ಲ. ಅವಳು ಸರ್ವತ್ರ ವ್ಯಾಪ್ತಳು. ಗೋವಿನ ಮಹಿಮೆ ಅಷ್ಟಿದೆ ಎನ್ನುವುದನ್ನು ಜಗತ್ತಿಗೆ ಸರಿ ತೋರಿಸಿದ್ದಾಳೆ. ಗೋಮಯ ಅದು ಪವಿತ್ರ ಆಗಬೇಕು, ಪಂಚಗವೇ ಅದು ಪವಿತ್ರ ಆಗಬೇಕು ಅನ್ನೋದಕ್ಕಾಗಿ ತಾನು ಅಲ್ಲಿ ಸನ್ನಿಧಾನವನ್ನಿಟ್ಟು ಅನುಗ್ರಹ ಮಾಡಿದ್ದಾಳೆ ಎನ್ನುವ ಭಾವನೆಯನ್ನು ನಾವು ಇಟ್ಟುಕೊಳ್ಳಬೇಕು. ಅಂತಹ ಗೋವುಗಳ ಸೇವೆಯನ್ನು ಭಕ್ತಿಯಿಂದ ಮಾಡುವವರು, ಬ್ರಾಹ್ಮಣರ ತಪಸ್ವಿಗಳ ಸೇವೆಯನ್ನು ಭಕ್ತಿಯಿಂದ ಮಾಡುವವರು ಯಾರೋ ಅವರು ನಿಜವಾದ ನನ್ನ ಭಕ್ತರು ಅಂತ. ಇನ್ನರ್ಥ, ಏ ಗೋ ಬ್ರಾಹ್ಮಣ ಶುಶ್ರೂಷಾಂ, ಗೋವುಗಳು ಮತ್ತು ಬ್ರಾಹ್ಮಣರು ಇವರ ಸೇವೆಯನ್ನು ಮಾಡುವವರು ಅಂತ. ಇನ್ನೊಂದು, ಗೋವುಗಳಂತೆ ಇರುವ ಬ್ರಾಹ್ಮಣರ ಸೇವೆಯನ್ನು ಮಾಡುವವರು ಅಂತ. ಗೋ ಬ್ರಾಹ್ಮಣ ಶುಶ್ರೂಷಾಂ, ಸಾಧು ಸ್ವಭಾವ. ಗೋವುಗಳ ಸ್ವಭಾವ ಏನು? ಹಾಲು ಹಿಂಡಿದರೆ ಸುಮ್ಮನೆ ಇರ್ತದೆ, ಏನು ಮಾಡೋದಿಲ್ಲ. ಹುಲಿ, ಸಿಂಹ, ಬೇರೆ ಹಿಂಸ್ರ ಪಶುಗಳಂತೆ ಅಲ್ಲ, ಅತ್ಯಂತ ಸೌಮ್ಯವಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡುವುದಕ್ಕಾಗಿಯೇ ಜೀವನ.
ತನ್ನ ಮಲಮೂತ್ರಗಳು ಇನ್ನೊಬ್ಬರ ಉಪಕಾರಕ್ಕಾಗಿ, ತಾನು ಕೊಡುವ ಹಾಲು ಇನ್ನೊಬ್ಬರ ಉಪಕಾರಕ್ಕಾಗಿ, ಎಲ್ಲವೂ ಇನ್ನೊಬ್ಬರ ಉಪಕಾರಕ್ಕಾಗಿ ಮೀಸಲು. ಆ ರೀತಿಯ ಪರೋಪಕಾರದ ಜೀವನ, ಸಹನಶೀಲತೆಯ ಜೀವನ, ಪ್ರೀತಿಯನ್ನು ಮಾಡುವಂತಹ ಜೀವನ, ಅದು ಗೋವಿನ ಜೀವನ. ಅಂತಹ ಪರೋಪಕಾರದ, ಸಹನಶೀಲತೆಯ, ತಾಳ್ಮೆಯ ಸ್ವಭಾವ ಇದ್ದ ಬ್ರಾಹ್ಮಣರು ಯಾರೋ ಅವರು ಗೋ ಬ್ರಾಹ್ಮಣರು. ಅಂಥವರ ಸೇವೆ, ಅಂಥವರ ಬಂದವರನ್ನು ಗೋ ಅಂತ ಹೇಳದಂತೆ ಯಾರು ಬಂದರೂ ಪ್ರೀತಿಯಿಂದ ಬನ್ನಿ ಅಂತ ಸ್ವಾಗತ ಮಾಡಿ ಸೇವೆಯನ್ನು ಮಾಡುವವರು ಯಾರೋ ಅಂಥವರು ಗೋ ಬ್ರಾಹ್ಮಣರು. ಅಂಥವರ ಶುಶ್ರೂಷೆಯನ್ನು ಮಾಡಬೇಕು. ತೀರ್ಥಯಾತ್ರಾ ಪರಾಯೇಚ ತೇವೈ ಭಾಗವತೋತ್ತಮ. ತೀರ್ಥಯಾತ್ರೆಯನ್ನು ಮಾಡುವುದರಲ್ಲಿ ಆಸಕ್ತಿ ಇದೆ ಅಂಥವರು ಭಗವದ್ಭಕ್ತರು. ತೀರ್ಥ ಕ್ಷೇತ್ರಗಳು, ಅನೇಕ ಕ್ಷೇತ್ರಗಳ ಭಗವಂತನ ಅಧಿಷ್ಠಾನಗಳನ್ನು ದರ್ಶನ ಮಾಡುವ ಉತ್ಸುಕತೆಯಿಂದ ಪಾದಯಾತ್ರೆಯನ್ನು ಮಾಡಿ ಹೋಗುವವರು, ಕೊನೆ ಪಕ್ಷ ವಾಹನದಲ್ಲಿಯಾದರೂ ಯಾತ್ರೆಯನ್ನು ಮಾಡಿ ಹೋಗುವಂಥವರು ಯಾರೋ ಅಂಥವರು ನನ್ನ ಭಕ್ತರು ಅಂತ ಪರಮಾತ್ಮ ಹೇಳ್ತಾನೆ. ಇಲ್ಲಿ ಒಂದರ್ಥ ಕ್ಷೇತ್ರಗಳಿಗೆ, ವೆಂಕಟಾಚಲ ದೊಡ್ಡ ಕ್ಷೇತ್ರ, ಆ ಕ್ಷೇತ್ರದ ದರ್ಶನ, ಕ್ಷೇತ್ರ ಮೂರ್ತಿಯ ದರ್ಶನ, ಅದಕ್ಕಾಗಿ ಯಾತ್ರೆ ಮಾಡುವವರು. ತೀರ್ಥಗಳು ಅಂದರೆ ಗಂಗಾದಿ ತೀರ್ಥಗಳು, ಪವಿತ್ರವಾದಂತಹ ಜಲ, ಆ ಜಲದಲ್ಲಿ ಸ್ನಾನ ಮಾಡಬೇಕು, ನದಿಯಲ್ಲಿ ಸ್ನಾನ ಮಾಡಬೇಕು, ಸರೋವರದಲ್ಲಿ ಸ್ನಾನ ಮಾಡಬೇಕು ಅಂತ ದೂರದಿಂದ ಯಾತ್ರೆ ಮಾಡಿ ಹೋಗುವವರು ತೀರ್ಥಯಾತ್ರೆ ಮಾಡುವವರು. ಕ್ಷೇತ್ರ ದರ್ಶನ, ಅಲ್ಲಿರುವ ಪವಿತ್ರ ಜಲದಲ್ಲಿ ಮಿಂದು ಪಾವಿತ್ರ್ಯವನ್ನು ಪಡೆಯುವ ಅಪೇಕ್ಷೆಯಿಂದ ಯಾತ್ರೆ ಮಾಡುವುದು. ಇನ್ನೊಂದು ತೀರ್ಥ ಅನ್ನೋದಕ್ಕೆ ಶಾಸ್ತ್ರ ಅಂತ ಅರ್ಥ ಇದೆ. ತೀರ್ಥಯಾತ್ರೆ ಶಾಸ್ತ್ರಗಳ ಶ್ರವಣ ಮಾಡುವುದಕ್ಕಾಗಿ ಯಾತ್ರೆ ಮಾಡೋದು. ಒಂದು ಕಡೆಗೆ ಭಾಗವತದ ಪ್ರವಚನವಾಗ್ತಿದೆ ಅಂದರೆ ಯಾತ್ರೆ ಮಾಡಿ ಹೋದರೂ ಅಡ್ಡಿ ಇಲ್ಲ, ದೂರದಲ್ಲಿ ಹೋಗಿ ಭಾಗವತದ ಶ್ರವಣ, ಮಹಾಭಾರತ ರಾಮಾಯಣಾದಿಗಳ ಶ್ರವಣವನ್ನು ಮಾಡುವ ಅಪೇಕ್ಷೆ ಇಟ್ಟುಕೊಂಡ ಅದು ದೊಡ್ಡ ತೀರ್ಥಯಾತ್ರೆ. ಅದು ತೀರ್ಥಂ ಶಾಸ್ತ್ರಾಧ್ವರ ಕ್ಷೇತ್ರೋಪಾಯೋಪಾಧ್ಯಾಯ ಮಂತ್ರಿಷು. ತೀರ್ಥ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಕ್ಷೇತ್ರ ಅಂತ ಅರ್ಥವಿದೆ, ಶಾಸ್ತ್ರ ಅಂತ ಅರ್ಥ ಇದೆ, ಯಜ್ಞ ಅಂತ ಅರ್ಥ ಇದೆ, ಉಪಾಯ ಅಂತ ಅರ್ಥ ಇದೆ, ಗುರುಗಳು ಅಂತ ಅರ್ಥ ಇದೆ. ಗುರುಗಳ ದರ್ಶನಕ್ಕಾಗಿ ದೂರ ನಡೆದು ಹೋಗುವುದು, ದೇವರ ದರ್ಶನಕ್ಕಾಗಿ, ಪವಿತ್ರ ಜಲದಲ್ಲಿ ಸ್ನಾನ ಮಾಡುವುದಕ್ಕಾಗಿ, ಶಾಸ್ತ್ರದ ಶ್ರವಣಕ್ಕಾಗಿ, ಯಜ್ಞಯಾಗಗಳ ಸಂದರ್ಶನಕ್ಕಾಗಿ ದೂರ ದೂರ ನಡೆದು ಹೋಗಿ ಆ ಕರ್ಮಗಳಲ್ಲಿ ಭಾಗವಹಿಸಿ ಅದನ್ನು ದರ್ಶನ ಮಾಡಿ ಶ್ರವಣ ಮಾಡಿ ಬರುವುದುಂಟಲ್ಲ, ಇದೆಲ್ಲವೂ ತೀರ್ಥಯಾತ್ರೆ. ಕೇವಲ ಅಲ್ಲಲ್ಲಿ ಕಾಶಿ, ಗಯಾ, ಪ್ರಯಾಗ ಇತ್ಯಾದಿ ಕ್ಷೇತ್ರಗಳಿಗೆ, ರಾಮೇಶ್ವರಾದಿಗಳಿಗೆ ಹೋಗುವುದು ಮಾತ್ರ ತೀರ್ಥಯಾತ್ರೆ ಅಂತ ತಿಳಿಯಬೇಡಿ. ಅದೂ ತೀರ್ಥಯಾತ್ರೆ, ಅದು ಮಾತ್ರ ಅಲ್ಲ. ಆ ದೃಷ್ಟಿಯಲ್ಲಿ ನೀವೆಲ್ಲ ದೇವರ ದರ್ಶನಕ್ಕೆ ಅಂತ ಇವತ್ತು ಬಂದಿದ್ದೀರಿ, ನಾಳೆ ನಾಡದ್ದು ಮತ್ತೆ ಬರ್ತಾ ಇದ್ದೀರಿ. ಬರುವಾಗ ಈ ಅನುಸಂಧಾನ ಇರಲಿ. ಅನೇಕ ಬಾರಿ ಕೇಳಿದ್ದೀರಿ, ಬಹಳ ದೊಡ್ಡ ತೀರ್ಥಯಾತ್ರೆ ಇದು. ಇದೇ ಪೀಠದಲ್ಲಿ ವಿರಾಜಮಾನರಾದ ಮಹಾನುಭಾವರು ಸತ್ಯಾಭಿನವ ತೀರ್ಥರು ಅಂತ, ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು, ಗುರುಭಕ್ತರು, ದೈವಭಕ್ತರು, ಪವಾಡ ಪುರುಷರು. ಆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಒಂದು ನಿರ್ಣಯವನ್ನು ಹರಿಸ್ತಾರೆ. ಶ್ರೀರಾಮ ವೇದೇಶ್ವರ ದೇವಯಾತ್ರಾ ಸುದುರ್ಲಭ ಭೂರಿ ಶುಭೇತರೇಷಾಂ ಕಾಶ್ಯಾದಿ ಯಾತ್ರಾಮಿತ ಪುಣ್ಯದಾತ್ರಿಕ್ಯಶೇಷ ಸಚ್ಛಾಸ್ತ್ರ ವಿನಿರ್ಣಯೋಯಂ. ಮೂಲ ರಾಮದೇವರು, ಮೂಲ ಸೀತಾದೇವಿಯರು, ದಿಗ್ವಿಜಯ ರಾಮದೇವರು 5 ವ್ಯಾಸಮುಷ್ಟಿಗಳಿರುವಂತಹ ಶ್ರೀಮಠದ ಸನ್ನಿಧಾನಕ್ಕೆ ದರ್ಶನ ಮಾಡಬೇಕು ಅಂತ ಯಾತ್ರೆ ಮಾಡಿ ಬಂದರೆ ಏನು ಪುಣ್ಯ ಅಂತ ಹೇಳ್ತಾರೆ. ಶ್ರೀರಾಮ ವೇದೇಶ್ವರ ದೇವಯಾತ್ರಾ. ವೇದೇಶ್ವರ ಅಂದರೆ ವ್ಯಾಸದೇವರು. ಇವತ್ತು ವೇದವ್ಯಾಸದೇವರ ವಿಶೇಷ ಪೂಜೆಯಾಗಿದೆ. ನಿತ್ಯವೂ ವೇದವ್ಯಾಸದೇವರ ಪೂಜೆ ಇರುತ್ತದೆ. ಶ್ರೀರಾಮ ವೇದೇಶ್ವರ ದೇವಯಾತ್ರಾ ಸುದುರ್ಲಭ ಭೂರಿ ಶುಭೇತರೇಷಾಂ. ಎಷ್ಟು ಪುಣ್ಯ ಬರುತ್ತೆ ಅಂದರೆ ಕಾಶಿ ಯಾತ್ರೆ ಮಾಡಿದ ಪುಣ್ಯ ಅಂತ ಅನ್ನೋದಿಲ್ಲ ಅವರು. ಹಾಗಾದರೆ ಭಾರತದಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಿದ ಪುಣ್ಯ ಅಂತೂ ಅನ್ನೋದಿಲ್ಲ. ಈ ಎಲ್ಲ ಭಾರತದೊಳಗಿರುವ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಯಾತ್ರೆ ಮಾಡಿದರೆ ಏನು ಪುಣ್ಯ ಬರುತ್ತೋ ಅದಕ್ಕಿಂತ ಅನಂತ ಪಟ್ಟು ಹೆಚ್ಚು ಪುಣ್ಯ ಮೂಲರಾಮದೇವರ ಸನ್ನಿಧಾನದಲ್ಲಿ ಯಾತ್ರೆ ಮಾಡಿದರೆ ಪುಣ್ಯ ಬರ್ತದೆ ಅಂತಾರೆ.
ಕಾಶ್ಯಾದಿ ಯಾತ್ರಾ ಪುಣ್ಯದಾತ್ರಿ ಇತ್ಯಶೇಷ ಸಚ್ಚಾಸ್ತ್ರ ವಿನಿರ್ಣಯೋಯಂ. ಕವಿಗಳು ಹೇಳುವ ಪದ್ಧತಿ ಇತಿಮೇ ಮನೀಷಾ, ಹೀಗೆ ನನಗನಿಸುತ್ತೆ ಅಂತ, ನನಗನಿಸುತ್ತೆ ನಿನಗನಿಸುತ್ತೆ ಅಂತ ಹೇಳೋದಿಲ್ಲ ಅವರು. ಇತ್ಯಶೇಷ ಸಚ್ಚಾಸ್ತ್ರ ವಿನಿರ್ಣಯೋಯಂ, ಶಾಸ್ತ್ರದ ನಿರ್ಣಯ ಇದು. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಕಸ್ಯ ತಪೋಬಲಾತ್, ಪ್ರತಿಷ್ಠಾಪನೆ ಮಾಡಿದವರ ತಪೋಬಲದಿಂದ ಪ್ರತಿಮೆಯಲ್ಲಿ ಸಾನ್ನಿಧ್ಯ ಇರುತ್ತದೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಯಾರು? ಸ್ವಯಂ ವ್ಯಕ್ತ ಸಾಕ್ಷಾತ್ ಪರಮಾತ್ಮನೇ ತಾನು ಸನ್ನಿಹಿತ. ಸ್ವತಃ ಅಯೋಧ್ಯೆ ಶ್ರೀರಾಮಚಂದ್ರ ಸರ್ವೋತ್ತಮನಾದ ಭಗವಂತ ತಾನೇ ಮುಟ್ಟಿ ಪೂಜೆ ಮಾಡಿದ್ದು ಅಂದರೆ ಇನ್ನಿದಕ್ಕಿಂತ ಹೆಚ್ಚಿನ ಸನ್ನಿಧಾನವನ್ನು ಏನು ಚಿಂತನೆ ಮಾಡೋಕ್ಕೆ ಸಾಧ್ಯ? ಹೀಗಾಗಿ ಇದು ಕಲ್ಪನೆಯಲ್ಲ. ಇತ್ಯಶೇಷ ಸಚ್ಚಾಸ್ತ್ರ ವಿನಿರ್ಣಯೋಯಂ, ಇದು ಶಾಸ್ತ್ರದ ನಿರ್ಣಯ ಅಂತ ಸತ್ಯಾಭಿನವತಿ ಶ್ರೀಪಾದಂಗಳವರು ಹೇಳ್ತಾರೆ. ಅದನ್ನು ಹೇಳೋದಲ್ಲ, ಬರೀ ಏನು ಮಾಡ್ತಾರೆ ಅವರು ಅಂದರೆ, ನೀವೆಲ್ಲ ನಿಮ್ಮ ದೂರದಿಂದ ಯಾತ್ರೆ ಮಾಡಿ ಬರೋದು ಬೇಡ, ಮನೆಯಿಂದ ಮಠಕ್ಕೆ ಬರ್ತೀರಲ್ಲ ಅದೇ ಒಂದು ಯಾತ್ರೆ ಅಂತ ಮನೆಯಿಂದ ಹೊರಡುವಾಗ ಸಂಕಲ್ಪ ಮಾಡಿ. ಇಡೀ ಸಕಲ ದೇಶದಲ್ಲಿರುವ ಸಕಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದ ಮಹಾಪುಣ್ಯವನ್ನು ಪಡೆಯುವುದಕ್ಕಾಗಿ ಮೂಲರಾಮ ವೇದವ್ಯಾಸದೇವರಿರುವ ಸನ್ನಿಧಾನಕ್ಕೆ ಈ ಶುಭ ದಿನದ ಯಾತ್ರೆಯನ್ನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ಮನೆಯಿಂದ ಹೊರಟು ಬನ್ನಿ. ಅದೇ ದೊಡ್ಡ ಯಾತ್ರೆ. ಸಾಧ್ಯವಾದರೆ ನಡೆದು ಬನ್ನಿ, ಆಗದಿದ್ದರೆ ವಾಹನದಲ್ಲಿ ಬಂದರೂ ಅಡ್ಡಿ ಇಲ್ಲ. ಆಸಕ್ತಿ ಇದ್ದವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ದೇವರ ಸ್ಮರಣೆಯನ್ನು ಮಾಡಿದರೂ ಆ ಪುಣ್ಯ ಇದೆ. ಈ ಪುಣ್ಯ ನಿಮಗೆಲ್ಲ ಉಂಟು, ನಮಗೆ ಹೇಗೆ ಅಂತ ಸತ್ಯಾಭಿನವ ತೀರ್ಥರು ಅನ್ನೋದು. ಯಾಕೆಂದರೆ ನಾವು ದೇವರ ಜೊತೆಗೆ ಇರ್ತೇವಲ್ಲ. ನಿಮ್ಮ ಮನೆಯಿಂದ ನೀವು ಬರ್ತೀರಿ, ನಾವು ದೇವರ ಜೊತೆಗೆ ಇದ್ದಾಗ ಯಾತ್ರೆ ಆಗೋದು ಹೇಗೆ ಅಂತ. ಅದಕ್ಕೆ ಸತ್ಯಾಭಿನವರು ಒಬ್ಬರಿಗೆ ಆಶ್ರಮವನ್ನು ಕೊಡ್ತಾರೆ. ತಮ್ಮ ಶಿಷ್ಯರನ್ನ ಸತ್ಯಾಧೀಶ ತೀರ್ಥರು ಅಂತ ಅವರಿಗೆ ಆಶ್ರಮ ಕೊಟ್ಟು, ನೀವು ಇಲ್ಲಿ ರಾಮದೇವರ ಪೂಜೆಯನ್ನು ಮಾಡ್ತಾ ಇರಿ, ನಾವು ಕಾಶಿಗೆ ಹೋಗ್ತೇವೆ. ಕಾಶಿಗೆ ಹೋಗ್ತೀರಿ ರಾಮದೇವರನ್ನು ಬಿಟ್ಟು ಅಂದರೆ ಕಾಶಿ ಸಲುವಾಗಿ ಹೋಗೋಲ್ಲ, ಕಾಶಿಯಲ್ಲಿ ಸಂಕಲ್ಪ ಮಾಡಿ ರಾಮದೇವರಿದ್ದಲ್ಲಿಗೆ ಅಲ್ಲಿಂದ ನಡೆದು ಯಾತ್ರೆ ಮಾಡಿಕೊಂಡು ಬರ್ತೇವೆ ಅಂತ. ಇಲ್ಲಿ ಹತ್ತಿರದಲ್ಲಿರುವಂಥ ಅರ್ಥಾತ್ ಕೋಲ್ಪೂರು ಅಂತ ಒಂದು ಗ್ರಾಮ ಆಂಧ್ರ ಪ್ರದೇಶದಲ್ಲಿ, ಆ ಕೋಲ್ಪೂರು ಗ್ರಾಮದಲ್ಲಿ ಸತ್ಯಾಧೀಶ ತೀರ್ಥರಿಗೆ ಕೂಡಿಸಿ ರಾಮದೇವರ ಪೆಟ್ಟಿಗೆಯನ್ನು ಅವರಿಗೆ ಒಪ್ಪಿಸಿ ನೀರಲ್ಲಿ ಪೂಜೆ ಮಾಡ್ತಾ ಇರಿ ಅಂತ ತಾವು ನಡೀತಾ ಮೊದಲು ಕಾಶಿಗೆ ಹೋಗಿ, ಆಗಿನ ಕಾಲ ಬಹಳ ಅನ್ಯಧರ್ಮೀಯರ ಆಕ್ರಮಣ ಇದ್ದ ಭಾರೀ ಕಠಿಣವಾದ ಕಾಲ, ಹೊರಗೆ ಹೆಜ್ಜೆ ಇಡೋದು ಕಷ್ಟ, ಅಷ್ಟು ಕಷ್ಟ ಇತ್ತು. ಹಿಂದೂ ಧರ್ಮವನ್ನು ಅನುಸರಣೆ ಮಾಡುವವರಿಗೆ ಒಂದು ಅಂತಹ ಯುಗ ಅದು, ಮಧ್ಯಯುಗ. ಆ ಸಂದರ್ಭದಲ್ಲಿ ಅಷ್ಟು ಕಷ್ಟ ಇದ್ದದ್ದಕ್ಕೆ ಎಲ್ಲರೂ ಬೇಡ ಅಂತ ಹೇಳಿದರೂ ಕೂಡ ಗುರುಗಳ ಅನುಗ್ರಹ ಇದ್ದಾಗ ನನಗೇನೂ ವಿಘ್ನ ಆಗೋದಿಲ್ಲ, ನಾನು ಹೋಗಿ ಬರ್ತೇನೆ ಎಂದು ತಮ್ಮ ಗುರುಗಳಾದ ಸತ್ಯನಾಥರ ಸ್ಮರಣೆ ಮಾಡಿ ಯಾತ್ರೆಗೆ ಹೋಗಿ ಅಲ್ಲಿ ಸಂಕಲ್ಪ ಮಾಡ್ತಾರೆ. ಮೂಲರಾಮದೇವರ ಯಾತ್ರೆಯನ್ನು ನಾನಿನ್ನು ಪ್ರಾರಂಭ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ನಡೀತಾ ಕೋಲ್ಪೂರ್ವರೆಗೆ ಬಂದು ಮೂಲರಾಮದೇವರ ದರ್ಶನವನ್ನು ಮಾಡಿ ಮತ್ತೆ ಮುಂದೆ ಎಷ್ಟೋ ವರ್ಷಗಳವರೆಗೆ ರಾಮದೇವರ ಪೂಜೆಯನ್ನು ಮಾಡುತ್ತಾರೆ ಸತ್ಯಾಭಿನವ ಶ್ರೀಪಾದಂಗಳವರು. ಅಂತಹ ಶ್ರದ್ಧೆ ಅವರಿಗೆ. ಹೀಗೆ ಆ ತೀರ್ಥಯಾತ್ರಾ ಪರಾಯೇಚ ದೇವೈ ಭಾಗವತೋತ್ತಮ ಅನ್ಯೇಷಾಂ ಉದಯಂ ದೃಷ್ಟ್ವಾ ಅಭಿನಂದಂತಿ ಮಾನವಾ ಹರಿನಾಮ ಪರಾಯೇಚ ದೇವೈ ಭಾಗವತೋತ್ತಮ. ಇನ್ನೊಬ್ಬರ ಉತ್ಕರ್ಷವನ್ನು ಕಂಡು ಸಂತೋಷ ಪಡಬೇಕು. ಇನ್ನೊಬ್ಬರ ಮಕ್ಕಳನ್ನು, ಆ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾರೆ, ಒಳ್ಳೆ ದೇವರ ಸೇವೆ ಮಾಡ್ತಾರೆ, ಸತ್ಕರ್ಮಗಳನ್ನು ಮಾಡ್ತಾರೆ ಅಂದರೆ ಅಸೂಯೆ ಮಾಡಬಾರದು. ಇನ್ನೊಬ್ಬರ ಮಕ್ಕಳ ಬಗ್ಗೆ ಅಸೂಯೆಯನ್ನು ಮಾಡಿದರೆ ಮಕ್ಕಳಾಗೋದಿಲ್ಲ ಜನ್ಮದಲ್ಲಿ ಅಂತ ಭಾರತ ಹೇಳುತ್ತದೆ. ಅನುಷ್ಠಾನ ಪರ್ವದಲ್ಲಿ ರುದ್ರದೇವರು ಹೇಳಿದ ಮಾತನ್ನು ನೀವು ಕೇಳಿದ್ದೀರಿ. ಅಸೂಯೆ ಮಾಡಬಾರದು, ಸಂತೋಷ ಪಡಬೇಕು. ತನ್ನ ನೋಡಿ, ಜೀವನದಲ್ಲಿ ಕೊನೆಗೆ ಗುರಿ ಯಾವುದು ಹೇಳಿ? ಸಂತೋಷ ತಾನೇ, ಅದು ಬಿಟ್ಟರೆ ಇನ್ನೇನಿದೆ? ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾಭೂತ್. ಯಾವಾಗಲೂ ನನಗೆ ಸುಖ ಆಗಬೇಕು. ಉದ್ಯೋಗ ಮಾಡೋದು ಯಾಕೆ? ಹಣಕ್ಕಾಗಿ. ಹಣ ಯಾಕೆ? ಕೊನೆಗೆ ಸುಖಕ್ಕಾಗಿ. ತಾನು ಉಣ್ಣುವುದಕ್ಕೆ, ತನ್ನವರಿಗೆ ಕೊಡುವುದಕ್ಕೆ, ತನ್ನವರು ಉಂಡು ನಕ್ಕಾಗ ನೋಡಿ ಸಂತೋಷ ಪಡುವುದಕ್ಕೆ, ತಾನೇ ಉಂಡು ತಿಂದು ಉಟ್ಟು ತೊಟ್ಟು ಸಂತೋಷ ಪಡುವುದಕ್ಕೆ. ಕೊನೆಗೆ ಬರೋದು ಯಾವುದು? ಸಂತೋಷಕ್ಕೆ. ಸಂತೋಷ ಯಾವುದಕ್ಕೆ? ಒಬ್ಬರು ಎದ್ದು ನಿಂತು ಉತ್ತರ ಹೇಳಿ ನೋಡೋಣ. ಸಂತೋಷ ಯಾಕೆ? ಹಣ ಯಾಕೆ? ಉತ್ತರ ಇದೆ. ಊಟಕ್ಕೆ ಉತ್ತರ ಇದೆ. ಕೊನೆಯ ಉತ್ತರ ಸಂತೋಷ. ಅದು ಯಾಕೆ? ಉತ್ತರ ಇಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ, ತಸ್ಸೈವ ಸ್ವರಸ ಸುಂದರತ್ವಾತ್.
ಅದು ಅದಕ್ಕಾಗಿ ಬೇಕು, ಇನ್ನೊಂದಕ್ಕಾಗಿ ಅಲ್ಲ ಅದು. ಹೀಗಾಗಿ ಜೀವನದಲ್ಲಿ ಇರೋದೇ ಒಂದು ಸಂತೋಷ, ಒಂದು ತೃಪ್ತಿ, ಆನಂದ, ಇದು ತಾನೇ ಗುರಿ. ಹಾಗಾದರೆ ಯಾಕೆ ನಿಮ್ಮ ಸಂತೋಷಕ್ಕೆ ನೀವೇ ಕಡಿಮೆ ಹಾಕ್ತೀರಿ? ನಿಮ್ಮ ಮಕ್ಕಳು ಮಾತ್ರ ಅಭಿವೃದ್ಧಿಯನ್ನು ಪಡೆದಾಗ ಸಂತೋಷ, ಪಕ್ಕದ ಮನೆಯ ಮಕ್ಕಳು ವೃದ್ಧಿಯನ್ನು ಪಡೆದರೆ ದುಃಖ. ಯಾಕೆ? ನಿಮ್ಮ ಮಕ್ಕಳು ಪಾಸಾದರೂ ಸಂತೋಷ ಪಡಿ, ಯಾರ ಮಕ್ಕಳು ಪಾಸಾದರೂ ಸಂತೋಷ ಪಡಿ. ನಿಮ್ಮ ಸಂತೋಷದ ಭಂಡಾರ ದೊಡ್ಡದಾಯಿತು, ಅವರಿಗೆಲ್ಲ ಲಾಭ ನಿಮಗೆ. ಜಗತ್ತಿನೊಳಗೆ ಯಾವ ಮನೆಯಲ್ಲಿಯೇ ಪುತ್ರೋತ್ಸವ ಆದರೂ ನೀವು ಸಂತೋಷ ಪಟ್ಟರೆ ನಿಮ್ಮ ಮನೆಯೊಳಗೆ ಎಷ್ಟು ಸಲ ಆಗ್ತದೆ? ಪುರಾಣದಲ್ಲಿ ಕಥೆ ಕೇಳ್ತಿರಲ್ಲ, 200, 300, 1000, 2000 ಮಕ್ಕಳು ಅಂತ. ಅಷ್ಟು ಮಕ್ಕಳಾಗ್ತಾರ? ಹೇಳಿ ನೋಡೋಣ. 1, 2 ಆದರೆ ಹೆಚ್ಚು. ಮತ್ತು ಜೀವನದೊಳಗೆ 2 ಸಲ ಸಂತೋಷ ನಿಮಗೆ. ಜಗತ್ತಿನೊಳಗೆ ಯಾರ್ಯಾರ ಮನೆಯೊಳಗೆ ಪುತ್ರೋತ್ಸವ ಆಗ್ತದೆ ಎಲ್ಲ ಸಂದರ್ಭದೊಳಗೂ ನೀವು ಸಂತೋಷ ಪಟ್ಟರೆ ನಿಮ್ಮ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅಷ್ಟು ಸಂತೋಷದ ಸಾಗರದೊಳಗೆ ಮುಳುಗಿರಿ. ಯಾರ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರು ಸಂತೋಷ, ಯಾರ ಮನೆಗೆ ನಮ್ಮ ಮನೆಯಲ್ಲಿ ಹೌದಾ ಅಂತ ಅಳೋದಕ್ಕಿಂತಲೂ ಸಂತೋಷದಿಂದ ನಿಮ್ಮ ಮಕ್ಕಳ ಮದುವೆ ಆದ ಹಾಗೇನೆ ನೀವು ಹಿಗ್ಗಿದರೆ ನಿಮಗೆ ದಿನಕ್ಕೆ ಒಂದು ದಿವಸ ಒಬ್ಬೊಬ್ಬರ ಮನೆಯಲ್ಲಿ ಮದುವೆ ಇರ್ತದೆ, ಮದುವೆ ಮುಹೂರ್ತ ಇದ್ದಾಗಿರ್ತದೆ. ಮಕ್ಕಳು ಹುಟ್ಟೋದಕ್ಕೆ ಏನು ಮುಹೂರ್ತ? ದಿವಸ ಮುಹೂರ್ತ ಇದ್ದೇ ಬೇಕಾಗೇ ಇಲ್ಲ. ನಿತ್ಯವೂ ಪುತ್ರೋತ್ಸವ ಎಲ್ಲ ಕಡೆಗೆ ನಡೀತದೆ. ನಿತ್ಯವೂ ಸಂತೋಷ ಪಡಿ. ಪುತ್ರೋತ್ಸವ ಸಂತೋಷ, ವಿವಾಹದ ಸಂತೋಷ, ಕಲ್ಯಾಣೋತ್ಸವದ ಸಂತೋಷ ದಿವಸ ಪಡೆಯೋದಕ್ಕೆ ಸಾಧ್ಯ ಇದೆ. ಯಾವಾಗ? ಅಸೂಯೆ ಇಲ್ಲದಿದ್ದರೆ, ಮಾತ್ಸರ್ಯ ಇಲ್ಲದಿದ್ದರೆ. ಯಾರೋ ಒಬ್ಬ ವಕೀಲ ಸೋತ, ಸಂತೋಷದಿಂದ ನಗನಗತಾ ಹೊರಗೆ ಬಂದಂತೆ. ಇಷ್ಟು ದಿವಸ ಕಷ್ಟಪಟ್ಟು ಒದ್ದಾಡಿ ತಲೆ ಕೆಡಿಸಿಕೊಂಡು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಆರ್ಗ್ಯುಮೆಂಟ್ ಮಾಡಿ ಕೊನೆಗೆ ಸೋತು ಹೊರಗೆ ಬಂದು, ಮಹಾರಾಯ ನಗತಿಯಲ್ಲ ನೀನು, ಅಳೋದಿಲ್ಲ ಯಾಕೆ ಅಂತ. ಅವನು ಸ್ವಲ್ಪ ಆಧ್ಯಾತ್ಮಿಕ. ಅವನು ಹೇಳಿದ, ನಾನು ಯಾಕೆ ನಗ್ತಾ ಇದ್ದೀನಿ ಅಂದರೆ ಆ ಎರಡು ಪಕ್ಷದವನಿಗೆ ಗೆಲುವಾಗಬೇಕು ಅನ್ನುವುದು ದೇವರ ಇಚ್ಛೆ ಇತ್ತು. ಅದಕ್ಕೆ ತಕ್ಕಂತೆ ಅವನಿಗೆ ಗೆಲುವಾಗಿದೆ. ನಮ್ಮಪ್ಪ ನಮ್ಮ ಸ್ವಾಮಿ ಇಚ್ಛೆಗೆ ತಕ್ಕ ಹಾಗೆ ಜಯ ಆಯಿತಲ್ಲ ಅಂತ ನನಗೆ ಸಂತೋಷ ಆಯಿತು. ದೇವರ ಇಚ್ಛೆ ಇದ್ದಿದ್ದಿಲ್ಲ ಅಂದರೆ ಅವನು ಗೆಲ್ತಾ ಇರಲಿಲ್ಲ. ಗೆದ್ದಿದ್ದಾನೆ ಅಂದರೆ ದೇವರ ಇಚ್ಛೆ ಹಾಗೇ ಇದೆ ಅಂತಾಯಿತು. ಏನಿದ್ರೂ ನಾನು ಸಣ್ಣವ, ನಮ್ಮ ಅಪ್ಪ ದೊಡ್ಡವ. ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ನಾನು ಗೆದ್ದರೂ ಸಂತೋಷ, ನಾನು ಗೆದ್ದರೆ ಹಾಗೇ ದೇವರ ಇಚ್ಛೆ ಇದೆ ಅಂತ ತಿಳ್ಕೊತಾ ಇದ್ದೆ. ಯಾಕೆಂದರೆ ದೇವರ ಇಚ್ಛೆ ನನ್ನ ಕಣ್ಣಿಗೆ ಕಾಣೋದಲ್ಲ. ಈಗ ಅವನ ಗೆದ್ದ ಅಂದರೆ ಅದೇ ದೇವರ ಇಚ್ಛೆ, ಅದಕ್ಕೂ ಅಷ್ಟೇ ಸಂತೋಷ ಅಂತ. ಅವನಿಗೆ ದುಃಖನೇ ಇಲ್ಲ ನೋಡಿ. ತಾನು ಗೆದ್ದಾಗಲೂ ಸಂತೋಷ, ಇನ್ನೊಬ್ಬರು ಗೆದ್ದಾಗಲೂ ಸಂತೋಷ. ಈ ತರಹ ಅಸೂಯೆಯನ್ನು ಮೀರಿದ ವ್ಯಕ್ತಿಯ ಸಂತೋಷದ ವ್ಯಾಪ್ತಿ ಬಹಳ ದೊಡ್ಡದಾಗತ್ತೆ ಅಂತ ನಾವು ಅರ್ಥ ಮಾಡಿಕೊಂಡಾಗ, ಅನ್ಯೇಷಾಮುದಯಂ ದೃಷ್ಟ್ವಾ ಯೇಭಿನಂದಂತಿ ಮಾನವಾಃ ಹರಿನಾಮ ಪರಾಃ ಯೇ ಚ ತೇ ವೈ ಭಾಗವತೋತ್ತಮಃ. ಹರಿನಾಮ ಸ್ಮರಣೆ ಇದು ಯಾರಿಗೆ ಜೀವನದಲ್ಲಿ ಪ್ರಧಾನವಾಗಿದೆ ಅವರು ಭಗವದ್ಭಕ್ತರು ಅಂತ. ಅಂದರೆ ಈ ಪರ ಅನ್ನುವ ಶಬ್ದ ಬಹಳ ಮಹತ್ವದ್ದು. ಬೇರೆ ಕೆಲಸನೇ ಮಾಡೋದೇ ಅಂತಲ್ಲ, ಎಲ್ಲ ಕೆಲಸ ಮಾಡ್ತಾರೆ, ನೋಡೋದಕ್ಕೆ ಎಲ್ಲರ ಜೊತೆ ಇರ್ತಾರೆ, ಮಾತಾಡ್ತಾರೆ, ಅಷ್ಟೇ ಹೊಡಿತಾರೆ, ನಗ್ತಾರೆ, ಚೇಷ್ಟೆ ಮಾಡ್ತಾರೆ. ಆದರೆ ಹರಿನಾಮ ಪರಾಹ, ಅವರ ಜೀವನದ ಗುರಿ ಹರಿನಾಮ ಸ್ಮರಣೆ. ಅದು ಒಳಗೆ ನಡೀತಾ ಇರ್ತದೆ. ಹರಿಯ ಮಹಾತ್ಮ್ಯದ ಚಿಂತನ ನಡೀತಾ ಇರ್ತದೆ. ಮೇಲ್ನೋಟಕ್ಕೆ ಎಲ್ಲರಂತೆ ಇರ್ತಾರೆ. ಇವತ್ತು ಮಹಾನುಭಾವರಾದ ಸತ್ಯ ಪರಾಯಣ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಎಷ್ಟು ಚೆನ್ನಾಗಿ ಆ ಮಾತು ಬಂದಿದೆ ನೋಡಿ. ಹರಿನಾಮ ಪರಾಯೇಚ ತೇ ವೈ ಭಾಗವತೋತ್ತಮ. ಏನವರ ಜೀವನ, ಅದ್ಭುತವಾದ ಜೀವನ. ಇವರ ಗುರುಗಳು ಸತ್ಯ ಸಂತುಷ್ಟ ತೀರ್ಥರು, ಅವರ ಗುರುಗಳು ಸತ್ಯ ಸಂಕಲ್ಪ ತೀರ್ಥರು. 12 ವರ್ಷ ಬರಗಾಲದಲ್ಲಿ ಅನೇಕ ಜನ ಉಪವಾಸ ಸಾಯುವ ಪ್ರಸಂಗ. ಹಾವೇರಿಯ ಹತ್ತಿರದ ಕರಜಗಿ ಗ್ರಾಮ. 12 ವರ್ಷ ಒಂದೇ ಕಡೆಗಿದ್ದಾರೆ ಸಂಕಲ್ಪ ತೀರ್ಥರು. ಒಂದೇ ಕಡೆಗಿದ್ದು ಸುತ್ತಮುತ್ತಲಿದ್ದ ಎಲ್ಲ ಬಡಬಗ್ಗರಿಗೆ ಅನ್ನದಾನ ಮಾಡಿದ್ದಾರೆ. ಯಾರೂ ಉಪವಾಸ ಸಾಯೋದು ಬೇಡ, ಬರಲಿ ಎಲ್ಲರೂ ಬಂದು ರಾಮದೇವರ ಪ್ರಸಾದ ತೆಗೆದುಕೊಳ್ಳಿ ಅಂತ ಒಂದು ಕಡೆಗೆ ಇದ್ದು ಸ್ಥಿರವಾಗಿ ನಿತ್ಯದಲ್ಲಿ ಅನ್ನದಾನದ ವ್ಯವಸ್ಥೆ. ಸುತ್ತಮುತ್ತಲಿನ ಹಳ್ಳಿಯ ಜನಗಳೆಲ್ಲ ಬರಬೇಕು, ಅನ್ನ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು.
12 ವರ್ಷ ಆಯಿತು, ಎಲ್ಲ ಕಡೆಗೆ ಸುಭಿಕ್ಷೆ ಆಯಿತು, ಹೊರಟರು. ಆದರೆ ಅಷ್ಟು ಹಣ ಇರಲಿಲ್ಲ ಮಠದಲ್ಲಿ. 12 ವರ್ಷ ಸಂಚಾರ ಇಲ್ಲದೆ, ಯಾರ ಕಾಣಿಕೆ ಇಲ್ಲ, ಭಿಕ್ಷೆ ಇಲ್ಲ, ಪಾದಪೂಜೆ ಇಲ್ಲ, ಕೇವಲ ಒಂದು ಕಡೆಗಿದ್ದು ಅನ್ನದಾನ ಮಾಡಬೇಕು ಅಂದರೆ ಇದ್ದ ಆಸ್ತಿ ಎಲ್ಲ ಖಾಲಿ ಆಗೋದಲ್ಲದೆ ಸಾಲ ಆಯಿತು, ಬಹಳ ಸಾಲ ಆಯಿತು. ಎಷ್ಟು ಸಾಧ್ಯವೋ ಅಷ್ಟು ಸಾಲ ತೀರಿಸಿದರು, ಪೂರ್ಣ ತೀರಿಸಲಿಕ್ಕಾಗಲಿಲ್ಲ. ಅವರ ಶಿಷ್ಯರು ಸತ್ಯ ಸಂತುಷ್ಟರು, ಅವರೂ ಕೂಡ ಅತ್ಯಲ್ಪ ಕಾಲದಲ್ಲಿ ವೃಂದಾವನಸ್ಥರಾದರು. ಮಹಾ ವಿದ್ವಾಂಸರು, ಮಹಾ ತಪಸ್ವಿಗಳು. ಆದರೆ ಅಲ್ಪ ಕಾಲದಲ್ಲಿ ವೃಂದಾವನಸ್ಥರಾದದ್ದರಿಂದ ಅವರಿಗೂ ಸಾಲ ತೀರಿಸಲಿಕ್ಕಾಗಿರಲಿಲ್ಲ. ಮೂರನೆಯದವರು ಅವರ ಪ್ರಶಿಷ್ಯರು ಸತ್ಯಪರಾಯಣ ತೀರ್ಥರು. ಇವರಿಗೆ ಜವಾಬ್ದಾರಿ ಬಂತು. ನಿತ್ಯದಲ್ಲಿ ರಾಮದೇವ ಪೂಜೆ ಆಗಬೇಕು, ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಆಗಬೇಕು, ಶಿಷ್ಯರಿಗೆ ಉಪದೇಶ ಆಗಬೇಕು, ಜೊತೆಗೆ ಸಾಲ ತೀರಿಸಬೇಕು. ಇಷ್ಟೆಲ್ಲ ಜವಾಬ್ದಾರಿ. ಆದರೆ ಹರಿನಾಮ ಪರಾಹ, ನೋಡಲಿಕ್ಕೆ ವ್ಯಾವಹಾರಿಕವಾಗಿ ದೊಡ್ಡ ಜವಾಬ್ದಾರಿ. ಅವರ ತಲೆ ಮಾತ್ರ ಯಾವಾಗಲೂ ಹರಿನಾಮದಲ್ಲಿದೆ. ನಿರಂತರ ರಾಮನಾಮ ಸ್ಮರಣ, ರಾಮಶಬ್ದಾರ್ಥದ ಚಿಂತನೆ. ಅಂತಹ ಮಹಾತಪಸ್ವಿಗಳು ದಿನಕ್ಕೆ 1, 2, 3 ಊರುಗಳಿಗೆ ಹೋಗಿ ಅಲ್ಲಲ್ಲಿರುವ ಭಕ್ತರ ಕಾಣಿಕೆಗಳನ್ನೆಲ್ಲ ಸ್ವೀಕಾರ ಮಾಡಿ 4ನೇ ಊರಲ್ಲಿ ಅಲ್ಲಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಭಿಕ್ಷೆ ಮಾಡಬೇಕು. ಹೀಗೆ ದಿವಸಕ್ಕೆ 1 ಊರಲ್ಲ, 4 ಊರುಗಳ ಸಂಚಾರ. 3 ಊರುಗಳಲ್ಲಿ ಬರೀ ಭಕ್ತರ ಸಂದರ್ಶನ, ಅವರಿಗೆ ತಪ್ತ ಮುದ್ರಾಧಾರಣಾದಿಗಳನ್ನು ಮಾಡಿಸಿ ಅವರು ಕೊಡುವ ಕಾಣಿಕೆಯನ್ನು ತೆಗೆದುಕೊಂಡು ಸಾಲಕ್ಕೆ ತೀರಿಸಬೇಕು. ಆಮೇಲೆ 4ನೇ 5ನೇ ಊರಿಗೆ ಸೂರ್ಯಾಸ್ತದೊಳಗೆ ಯತಿಗಳು ನಂತರ ಊಟ ಮಾಡೋ ಹಾಗಿಲ್ಲ ಅಂತ ಅಷ್ಟರೊಳಗೆ ಯಾವ ಊರು ಮುಟ್ತಾರೋ ಅಲ್ಲಿ ಪೂಜೆ ಮಾಡಿ ಭಿಕ್ಷೆ ಮಾಡಬೇಕು. ಇವರೇನು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತ ಒಬ್ಬ ಅಂದ. ಯಾಕೆಂದರೆ ಬರೀ ದುಡ್ಡು ತೆಗೆದುಕೊಂಡು ಸಾಲ ತೀರಿಸ್ತಾ ಇದ್ದಾರೆ, ಹೆಸರು ಸತ್ಯಪರಾಯಣ ಅಂತ. ಪಾಠ ಹೇಳುವಾಗ ಒಂದು ಗುಬ್ಬಿ ಬಾಯಿಯಲ್ಲಿ 4 ಹಿಡ್ಕೊಂಡು ಹಾರಿ ಹೋಗ್ತಾ ಇತ್ತು, ಬಾಯಿಗೆ ಬಿತ್ತು. ಅದನ್ನು ಜಮಾ ತೆಗೆದುಕೊಂಡು ಸಾಲಕ್ಕೆ ಹಚ್ಚಿದರು ಇವರು, ಸಾಲ ತೀರಿಸ್ರಿ ಅಂತ. ಅದನ್ನು ನೋಡಿ ಒಬ್ಬ ಚೇಷ್ಟೆ ಮಾಡಿದ, ನೀವು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತ. ಅವನಿಗೆ ಹುಚ್ಚು ಹಿಡೀತು. ಹುಚ್ಚು ಹಿಡಿದ್ರೆ ಅವನಿಗೆ ಮಾತೇ ಬೇರೆ ಬರಲಿಲ್ಲ. ಇಡೀ ಜೀವನ ಸತ್ಯಪರಾಯಣ ವಿತ್ತಪರಾಯಣ ಈ ಅಂದದ್ದನ್ನೇ ಅಂತ ಸತ್ತು ಹೋದ. ಹೆಂಡತಿ ಮಾತನಾಡಿಸಿದ್ರಿಲ್ಲ, ಮಕ್ಕಳು ಮಾತನಾಡಿಸಿದ್ರಿಲ್ಲ, ಏನೂ ತೋಚದೆ ಹುಚ್ಚು ಹಿಡಿದು ಹೋಯಿತು. ಕಾರಣ ಇವರು ವಿತ್ತಪರಾಯಣರಾಗಿರಲಿಲ್ಲ. ನೀವೆಲ್ಲ ಇವತ್ತು ವೈಭವದ ರಾಮದೇವರ ಪೂಜೆಯನ್ನು ನೋಡ್ತೀರಿ, ದೊಡ್ಡದಾದ ಮಂಟಪದಲ್ಲಿ. ಬಹಳ ಪ್ರಾಚೀನವಾದ ಪರಂಪರೆಯಿಂದ ಸತ್ಯನಾರಾಯಣವರು ಸತ್ಯಬೋಧ ಕಾಲದಲ್ಲಿ ಎಲ್ಲ ಪೂಜೆಯಾಗಿರುವಂತಹದ್ದು. ನಂತರದಲ್ಲಿ ಪುನಃ ಅದೆಲ್ಲ ಸುಟ್ಟು ಹೋದಾಗ ಸತ್ಯಧರ್ಮರ ಕಾಲದಲ್ಲಿ ಸತ್ಯಧರ್ಮರು ಪುನಃ ಆ ಮಂಟಪವನ್ನು ಮಾಡಿಸಿದರು. ಆ ಸತ್ಯಧರ್ಮರ ಶಿಷ್ಯರೇ ಸತ್ಯ ಸಂಕಲ್ಪರು. ಅವರೇ ಈ ಸಂಪೂರ್ಣ ಮಂಟಪವನ್ನು ಒತ್ತಿ ಇಟ್ಟು ಸಾಲ ತಂದು ಅನ್ನದಾನ ಮಾಡಿದರು. ರಾಮದೇವರನ್ನ ವೈಭವದಿಂದ ಮಂಟಪದಲ್ಲಿ ಪೂಜೆ ಮಾಡಬೇಕು, ಮಾಡಿದ್ದನ್ನು ಭಕ್ತರೆಲ್ಲ ನೋಡಿ ಸಂತೋಷ ಪಡಬೇಕು ಅನ್ನೋದಕ್ಕೋಸ್ಕರ ಸಾಲ ತೀರಿಸದೆ ಮಂಟಪ ತರೋ ಹಾಗಿಲ್ಲ. ಮಂಟಪ ತರದೇ ಪೂಜೆ ಮಾಡದೇ ಇದ್ದರೆ ಭಕ್ತರಿಗೆ ದರ್ಶನ ಇಲ್ಲ. ರಾಮದೇವರ ದರ್ಶನ ಆಗ್ತದೆ, ವೈಭವದಿಂದ ಪೂಜೆ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವರು ಸಾಲ ತೀರಿಸುವ ಪ್ರಯತ್ನ ಮಾಡ್ತಾ ಇದ್ರು, ದುಡ್ಡಿನ ಆಶೆಗಲ್ಲ. ಅದು ಅರ್ಥ ಮಾಡಿಕೊಳ್ಳದೆ ಅವನು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತಂದದ್ದಕ್ಕೆ ಅವನಿಗೆ ಹುಚ್ಚು ಹಿಡಿದಿದೆ. ಆದರೆ ಇವರು ಪಾಠ ಪ್ರವಚನಗಳನ್ನು ಒಂದು ದಿವಸವೂ ನಿಲ್ಲಿಸದಂತೆ ನಿರಂತರ ಪಾಠ ಪ್ರವಚನಗಳನ್ನು ಮಾಡ್ತಾ, ಜೊತೆಗೆ ಗ್ರಂಥಗಳ ರಚನೆಯನ್ನು ಮಾಡ್ತಾ ಈ ಕಾರ್ಯವನ್ನು ಮಾಡಿದ್ದಾರೆ. ಪುನಃ ಸಾಲವನ್ನು ತೀರಿಸಿ ಮಂಟಪ ತರಿಸಿ ವೈಭವದ ಪೂಜೆಯನ್ನು ಮಾಡಿದರು. ಅದೇ ಪರಂಪರೆ ಇಂದಿಗೂ ನಡೆದು ಬಂದಿದೆ. ಅಂತಹ ಮಹಾಭಾವರು ಸತ್ಯಪರಾಯಣರು. ಆ ಸಾಲ ಹಾಗೆ ಪೂರ್ಣ ತೀರಲೇ ಇಲ್ಲ. 12 ವರ್ಷ ಅನ್ನದಾನ ಮಾಡಿದ್ದರ ಸಾಲ ಅದು ಏನು ತೀರೋದು? ಕೊನೆಗೆ ರಾಮಣ್ಣ ನಾಯಕರು ತಮ್ಮಣ್ಣ ಅಂತ ಧಾರವಾಡದ ಸಹಕಾರ, ಆಗ ಇನ್ನೂ ಸಾಲ ತೀರಲಿಲ್ಲ, ಏನು ಮಾಡಬೇಕು ಅಂತ. ಕೊನೆಗೆ ತಮ್ಮಣ್ಣ ನಾಯಕರು ಬಂದು ಮಠದಲ್ಲಿಯೇ ಇದ್ದರು. ಏನು ಕಾಣಿಕೆ ಬರುತ್ತೋ ಅವರು ಸಾಲಕ್ಕೆ ತಾವೇ ಜಮಾ ತಗೊಳ್ತಾ ಇದ್ರು. ಇವರು ಕೈ ಎತ್ತಿ ಕೊಡೋದು, ಅವರೇ ತೊಗೊಂಡ್ಬಿಡೋದು ಬಂದದ್ದೆಲ್ಲ. ಮತ್ತು ಇನ್ನು ಉಳಿದು ಏನು ಮಾಡಬೇಕು? ಅವ್ರ ಮಠದ ಶಿಷ್ಯರೇ ಪಾಠ ಕೊಡ್ರಿ ಅಂತ ಹೇಳಿದ್ರು.
ಸರ್ವಮೂಲದ ಪಾಠ. ಸತ್ಯಪರಾಯಣರ ಪಾಠ ಅಂದರೆ ಅದ್ಭುತ ಪಾಠ. ಒಂದೊಂದು ಶಬ್ದಕ್ಕೆ 10, 20, 100 ಅರ್ಥ ಹೇಳುವಂತಹ ಮಹಾಪಾಂಡಿತ್ಯ ಅವರು. ಅದ್ಭುತವಾದ ಅವರ ಪಾಠ ಪ್ರವಚನದ ವೈಖರಿ, ಆ ಸರ್ವಮೂಲಗಳ ಪ್ರಮೇಯಗಳು ಇವುಗಳನ್ನೆಲ್ಲ ಕೇಳಿ ಅವರಿಗೆ ಪೂರ್ಣ ವೈರಾಗ್ಯ ಬಂದು ಹೋಯ್ತು. ಸರ್ವಮೂಲ ಮಂಗಳ ಆಯಿತು. ಏನು ಗುರುಕಾಣಿಕೆ ಕೊಡಬೇಕು ಅಂತ ಕೇಳಿದ್ರಿ. ಇನ್ನೇನು ಗುರುಕಾಣಿಕೆ ಕೊಡೋದು ಮಾರಾಯ, ಒಂದು ಸಾಲ ಮಂಟಪದಲ್ಲಿ ಪೂಜೆ ಮಾಡ್ಬೇಕು, ನಿಮ್ಮ ಮನೆ ಒಳಗೆ ಮಾಡಬ, ನಮಗೆ ಸಾಲ ತೀರಿಸಲಿಕ್ಕೆ ಆಗುವಲ್ತು, ಇನ್ನೂ ಅರ್ಧ ತೀರಿದೋ ಗಿರ್ಧ ತೀರಿದೋ, ಮಂಟಪವನ್ನು ತಂದು ಕೊಟ್ಟರೆ ಪೂಜೆ ಮಾಡ್ತೀವಿ ರಾಮದೇವರದು ಅಂತ. ಅವನಿಗನ್ನಿಸ್ತು ಸರಿಯಾಗಿದೆ. ಕೊನೆಗೆ ಉಳಿಯೋದು ನಾವು ಮಾಡಿದ ಧರ್ಮ, ನಾವು ಮಾಡಿದ ಪುಣ್ಯ. ಈ ಹಣ ಏನು ನಮ್ಮ ಜೊತೆಗೆ ಬರೋದಿಲ್ಲ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ನಾರೀ ಗೃಹದ್ವಾರಿ ಸುತ ಸ್ಮಶಾನಿ. ಯಾವುದು ಜೊತೆಗೆ ಬರ್ತದೆ? ಇಷ್ಟೆಲ್ಲ ಶಾಸ್ತ್ರ ಕೇಳಿದ ಮೇಲೆ ಇದಕ್ಕಾಗಿ, ಹಣಕ್ಕಾಗಿ ನಾವು ದೇವರಿಗೆ ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ ಅಂತ ಕೂಡಲೇ ತಮ್ಮ ಅಣ್ಣನಿಗೆ ಪತ್ರ ಬರೆದು ಕಳಿಸಿದರು. ಸಾಲ ಎಲ್ಲ ಮುಟ್ಟಿದೆ, ಮಂಟಪವನ್ನು ಕೊಟ್ಟು ಕಳಿಸಿ ಅಂತ. ಒಬ್ಬನ ಕೈಗೆ ಪತ್ರ ಕೊಟ್ಟು ಕಳಿಸಿದ್ರು. ಹಳೆ ಕಾಲದ ಪದ್ಧತಿ. ಪತ್ರ ನೋಡಿದ, ತಮ್ಮನೇ ಹೇಳಿ ಕಳಿಸಿದ್ದಾನೆ ಅಂತ ಅಣ್ಣ ಮಂಟಪವನ್ನು ಕೊಟ್ಟು ಕಳಿಸಿದ. ತಂದರು, ವೈಭವದ ಪೂಜೆ ಆಯಿತು. ಸ್ವಲ್ಪ ದಿವಸ ಆಯಿತು, ದಾರಿ ಕಾಯ್ದ, ಏನು ಬರಲೇ ಇಲ್ಲ, ದುಡ್ಡೇ ಬರಲಿಲ್ಲ. ಇನ್ನೂ ಅಣ್ಣನೇ ಬಂದು ಏನು ಇನ್ನೂ ಬರಲಿಲ್ವಲ್ಲ, ದುಡ್ಡು ಬರಲಿಲ್ಲ, ನೀವು ಬರಲಿಲ್ಲ, ಯಾಕೆ ಅಂತ. ಸಾಲ ತೀರಿತು ಅಂತ ಹೇಳಿದೆ. ಎಲ್ಲಿದೆ ದುಡ್ಡು? ಆಗ ಅವನು ಹೇಳಿದ, ನೀವು ಅಣ್ಣ, ನಾವು ತಮ್ಮ. ಆಸ್ತಿಯಲ್ಲಿ ಅರ್ಧ ಭಾಗ ನಿಮ್ಮದು, ಅರ್ಧ ಭಾಗ ನನ್ನದು. ನನ್ನ ಪಾಲಿಗೆ ಬಂದದ್ದನ್ನು ನಿನ್ನ ಪಾಲಿಗೆ ಬಿಟ್ಟು ಬಿಟ್ಟಿದ್ದೇನೆ, ಅದನ್ನು ತೆಗೆದುಕೊಂಡು ಬಿಡು, ಸಾಲ ತೀರ್ದಾಗ ಅಂತ ಗುರುಗಳ ಪರವಾಗಿ ತನ್ನ ಆಸ್ತಿಯನ್ನೇ ಬಿಟ್ಟು ಕೊಟ್ಟ. ಏನು ಹೀಗೆ ಮಾಡ್ತಿದ್ದೆ? ಆಸ್ತಿ ಎಲ್ಲ ಕೊಟ್ಟರೆ ಮುಂದೆ ನಿನ್ನ ಗತಿ ಏನು, ನನ್ನ ಗತಿ ಏನು? ದೇವರೇ ಗತಿ, ರಾಮದೇವರೇ ಗತಿಯಿಂದ ಅದೇ ಕ್ಷಣಕ್ಕೆ ಸತ್ಯಪರಾಯಣರಿಂದ ಕಾಯಿಯನ್ನು ತೆಗೆದುಕೊಂಡು ಸನ್ಯಾಸವನ್ನೇ ತೆಗೆದುಕೊಂಡು ಬಿಟ್ಟು, ಸನ್ಯಾಸವನ್ನು ತೆಗೆದುಕೊಂಡು ಸಂಕರ್ಷಣ ಒಡೆಯುವಂಥ ಹೆಸರು ಪಡೆದು ಹರಿಕಥಾಮೃತ ಸಾರಕ್ಕೆ ಅವರೇ ವ್ಯಾಖ್ಯಾನವನ್ನು ಬರೀತಾರೆ. ಆ ರೀತಿ ಹರಿಕಥಾಮೃತ ಸಾರದ ವ್ಯಾಖ್ಯಾನವನ್ನು ಬರೆದ ಸಂಕರ್ಷಣ ಒಡೆಯರನ್ನು ದೀಕ್ಷೆ ಕೊಟ್ಟು ಉಪದೇಶ ಮಾಡಿ ಅವರಿಗೆ ಜ್ಞಾನ ಕೊಟ್ಟು ಉದ್ಧಾರ ಮಾಡಿದವರೇ ಇವತ್ತಿನ ಆರಾಧ್ಯರಾದ ಸತ್ಯಪರಾಯಣ ತೀರ್ಥರು. ಅವರು ಹರಿನಾಮ ಪರಾಹ. ರಾಮಶಬ್ದಕ್ಕೆ 564 ಬ್ರಹ್ಮಸೂತ್ರಗಳಲ್ಲಿ ಹೇಳಿದ ಎಲ್ಲ ವಿಷಯಗಳು ರಾಮ ಎಂಬ 2 ಅಕ್ಷರದಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಇದಲ್ಲದೆ 108 ಅರ್ಥಗಳನ್ನು ರಾಮಶಬ್ದಕ್ಕೆ ಬೇರೆ ಹೇಳ್ತಾರೆ. ವಾಮನ ಶಬ್ದಕ್ಕೆ 27 ಅರ್ಥಗಳನ್ನು ಹೇಳ್ತಾರೆ. ಬಿಲ್ವಮಂಗಲ ಸಾಧು ಅನ್ನುವುದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಹೀಗೆ ಒಂದೊಂದು ಶಬ್ದಕ್ಕೆ 100 ಅರ್ಥಗಳನ್ನು ಹೇಳಿ ವ್ಯಾಖ್ಯಾನ ಮಾಡುವ ಹರಿನಾಮ ಪರಾಹ ಅಂತಹ ಮಹಾನುಭಾವರು. ಹರಿನಾಮ ಪರಾಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ನಾರಾಯಣ ಶಬ್ದಕ್ಕೆ 100 ಅರ್ಥಗಳನ್ನು ಹೇಳ್ತಾರೆ. ಶ್ರೀನಿವಾಸ ತೀರ್ಥರು 72 ಅರ್ಥಗಳನ್ನು ನಾರಾಯಣ ಶಬ್ದಕ್ಕೆ ಹೇಳ್ತಾರೆ. ಆ ಹರಿನಾಮದ ಮಹತ್ವ ಎಷ್ಟು ಅಂತ ಅನೇಕ ಜ್ಞಾನಿ ವರೇಣ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಥಾಶಕ್ತಿ 1-2 ಅರ್ಥಗಳನ್ನಾದರೂ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾ ಆ ಭಗವಂತನ ನಾಮಗಳ ಚಿಂತನ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರಬೇಕು. ಮನೆಯಲ್ಲಿ ಏನೇನೋ ಹೆಸರಿಟ್ಟಿರ್ತೀರಲ್ಲ, ರಾಮ, ಕೃಷ್ಣ, ಗೋವಿಂದ. 16 ಬಾರಿ ನಿಮ್ಮ ಮಕ್ಕಳ ಹೆಸರನ್ನು, ಮತ್ತೊಬ್ಬರ ಹೆಸರು, ಅಣ್ಣ ಮಂದಿರ ಹೆಸರನ್ನು ಕರೆಯುವಾಗ ನಾಮಸ್ವಾಮಿತೆಯ ತಸ್ಯ ಸ್ಮರಣಂ ಜಾಯತೆ ಯತಃ. ಆ ನಾಮ ಪ್ರತಿಪಾದ್ಯನಾದ ಪರಮಾತ್ಮನ ಸ್ಮರಣೆ ಬರಬೇಕು. ಆಗ ನಿಜವಾದ ಸಾಧನೆಯಾಗತ್ತೆ, ಭಗವಂತನ ಭಕ್ತರು ಅಂತ ಅನಿಸಿಕೊಳ್ಳಬಹುದು ಅಂತ ಪರಮಾತ್ಮ ಹೇಳ್ತಾನೆ. ಹರಿನಾಮ ಪರಾಯೇಚ ದೇವೈ ಭಾಗವತೋತ್ತಮ. ಭಗವಂತ ವೆಂಕಟೇಶ ದೇವರ ಸನ್ನಿಧಾನದಿಂದ ಕೂಡಿದಂತಹ ಆ ವೆಂಕಟಾಚಲ, ಅದು ವೃಷಭಾಚಲವೂ ಹೌದು, ಅಂಜನಾಚಲವೂ ಹೌದು, ಶೇಷಾಚಲವೂ ಹೌದು, ವೆಂಕಟಾಚಲವೂ ಹೌದು. ಯುಗಭೇದದಿಂದ ನಾಮಭೇದಗಳು. ನಿರಂತರ ತಪಸ್ಸು ಮಾಡಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಂತಹ ವೃಷಭಾಸುರನಿಗೆ ಭಗವಂತ ಉದ್ಧಾರ ಮಾಡುವುದಕ್ಕೋಸ್ಕರ ವೃಷಭಾಚಲ ಅಂತ ಅದಕ್ಕೆ ಹೆಸರು ಕೊಟ್ಟ. ನೋಡಿದರೆ ಅವನು ಅಸುರ, ಆದರೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ ನರಸಿಂಹದೇವರ ಶಾಲಿಗ್ರಾಮವನ್ನು ತನ್ನ ಕುತ್ತಿಗೆಯನ್ನೇ ಕತ್ತರಿಸಿ ಪುಷ್ಪವನಾಗಿ ಅರ್ಪಣೆ ಮಾಡ್ತಾ ಇದ್ದ. ಮತ್ತೆ ಅದು ಚಿರುತ್ತಾ ಇತ್ತು.
ಈ ರೀತಿ ತನ್ನ ಸೇವೆಯನ್ನು ಮಾಡಿದ ಅನ್ನುವುದಕ್ಕೋಸ್ಕರ ಆ ವೃಷಭಾಸುರನ ಹೆಸರಿನಲ್ಲಿ ಅದಕ್ಕೆ ವೃಷಭಾಚಲ ಅಂತ ಕೃತಯುಗದಲ್ಲಿ ಹೆಸರಿಟ್ಟ. ಅಂಜನಾದೇವಿ ತಪಸ್ಸು ಮಾಡಿ ವಾಯುದೇವರನ್ನೇ ಮಗನನ್ನಾಗಿ ಪಡೆದಳು. ವಾಯುದೇವರ ಅವತಾರಕ್ಕೆ ಅವಳು ಕಾರಣಳಾದಳು. ಜೀವೋತ್ತಮರಾದ ವಾಯುದೇವರ ಅವತಾರಕ್ಕೆ ಕಾರಣಳಾದಳು ಅಂಜನೆ. ದೇವದಲ್ಲಿ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ಅನ್ನುವುದಕ್ಕಾಗಿ ಅಂಜನಾಚಲ ಅಂತ ಹೆಸರು ಬಂತು. ಶೇಷದೇವರು ವಾಯುದೇವರ ಜೊತೆಗೆ ಕಲಹ ಮಾಡಿ ಕೊನೆಗೂ ವಾಯುದೇವರ ಪರಾಕ್ರಮದ ಎದುರಿನಲ್ಲಿ ಸೋತು ಯಾವ ಪರ್ವತಕ್ಕೆ ಸುತ್ತಿ ಗಟ್ಟಿಯಾಗಿ ನಿಂತಿರ್ತಾರೆ ಶೇಷದೇವರು, ಅದನ್ನು ಕೇವಲ ತಮ್ಮ ಕಿರು ಬೆರಳಿನ ಸ್ಪರ್ಶದಿಂದ ಆಚೆಗೆ ಎಸೆಯುತ್ತಾರೆ. ಉತ್ತರದಲ್ಲಿರುವ ಪರ್ವತ ದಕ್ಷಿಣದಲ್ಲಿ ಬಂದು ಬೀಳುತ್ತೆ. ಅದೇ ಶೇಷಾಚಲ ಅಂತ. ಆ ಶೇಷದೇವರ ಗರ್ವಭಂಗ ಆದದ್ದು ಈ ಪರ್ವತದಲ್ಲಿ ಅನ್ನುವುದಕ್ಕಾಗಿ ಶೇಷಾಚಲ ಅನ್ನುವ ಹೆಸರು. ಪಾಪಿಗಳು ಹೆಚ್ಚು ಕಲಿಯುಗದಲ್ಲಿ ಅನ್ನುವುದಕ್ಕೆ ಮಾಧವ ಎಂಬಂತಹ ಎಲ್ಲ ಪಾಪಗಳನ್ನು ಮಾಡಿದ ಬ್ರಾಹ್ಮಣ ಕೇವಲ ಈ ಪರ್ವತದ ಸ್ಪರ್ಶ ಮಾತ್ರದಿಂದ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಂಡ ಅನ್ನುವುದಕ್ಕೆ ವೆಂಕಟಾಚಲ ಅನ್ನುವ ಹೆಸರು ಕೂಡ ಈ ಪರ್ವತಕ್ಕೆ ಉಂಟು. 4 ಯುಗಗಳಲ್ಲಿ 4 ಹೆಸರನ್ನು ಪಡೆದಂತಹ ಪರ್ವತ ಇದು. ಭೃಗು ಋಷಿಗಳು ಯಾವ ದೇವರು ಸರ್ವೋತ್ತಮ ಅನ್ನುವುದನ್ನು ನಿರ್ಣಯ ಮಾಡುವುದಕ್ಕಾಗಿ ಬ್ರಹ್ಮದೇವರ ಹತ್ರ ಹೋದರು, ರುದ್ರದೇವರ ಹತ್ರ ಹೋಗಿದ್ದಾರೆ. ಅವರವರು ಅವರವರ ಪತ್ನಿಯರ ಜೊತೆಗಿದ್ದಾಗ ಇವರನ್ನು ಮಾತನಾಡಿಸದೇ ಇರುವಾಗ ಶಾಪ ಕೊಟ್ಟು ಕೊನೆಗೆ ವೈಕುಂಠಕ್ಕೆ ಬಂದಿದ್ದಾರೆ. ಪರಮಾತ್ಮ ನಿತ್ಯ ತೃಪ್ತ ಆದರೂ ಲಕ್ಷ್ಮೀದೇವಿ ಪಾದ ಒತ್ತುತ್ತಾ ಇದ್ದಾಳೆ, ಯೋಗ ನಿದ್ರೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಇಲ್ಲಿ ಬಂದರೂ ಹೀಗೆ ಅಂತ ಕೋಪದಿಂದ ಕಾಲಿನಿಂದ ಒದ್ದಿದ್ದಾರೆ ದೇವರ ಎದೆಗೆ. ಪರಮಾತ್ಮನ ಕಾರುಣ್ಯ ಎಷ್ಟು! ನನ್ನಂತಹ ವಜ್ರ ಕಠೋರವಾದ ಹೃದಯಕ್ಕೆ ಒದ್ದು ಹಿಮಾಲಿಗೆ ಏನಾದರೂ ಆಗಿರಬಹುದಂತ ಬಿಸಿನಿನಿಂದ ಮೆಲ್ಲಗೆ ಕಾಲಿಗೆ ನೋವಾಗಬಾರದು ಅಂತ ಲಕ್ಷ್ಮಿಗೆ ಹೇಳಿ ನೀರು ತರಿಸಿ ಪಾದ ಪ್ರಕ್ಷಾಳನ ಮಾಡಿ ವೈಕುಂಠ ಎಲ್ಲ ಪ್ರೋಕ್ಷಣೆ ಮಾಡಿದ್ದಾನೆ. ಆಗ ಅವರಿಗೆ ಅನಿಸ್ತು, ಕೋಪವನ್ನು ಗೆದ್ದವ, ಕ್ಷಮಾಸಾಗರ, ನಿತ್ಯತೃಪ್ತ, ಸರ್ವೋತ್ತಮನಾದ ದೇವರು ವಿಷ್ಣುವೇ ಎನ್ನುವುದನ್ನು ಸಮರ್ಥನೆ ಮಾಡಿದ್ದಾರೆ ಭೃಗು ಋಷಿಗಳು. ಭಾಗವತದಲ್ಲಿಯೂ ಈ ಕಥೆ ಬರುತ್ತೆ. ಪರಮಾತ್ಮನ ಎದೆಗೆ ಒದ್ದೊದ್ದಕ್ಕೆ ಮುಂದೆ ಅವರಿಗೆ ಆ ಋಷಿಗಳಾಗಿದ್ದವರು ವ್ಯಾಧರಾಗಿ ಹುಟ್ಟಿದರು ಅಂತನ್ನುವ ಮಾತು ಬರುತ್ತದೆ. ಅಂತಹ ಭೃಗು ಋಷಿಗಳು ತಾನು ಇರುವ ವಕ್ಷಸ್ಥಲಕ್ಕೆ ಪಾದಪ್ರಹಾರ ಮಾಡಿದ ಕೋಪಕ್ಕೆ ಲಕ್ಷ್ಮೀದೇವಿ ಪ್ರೇಮ ಕಲಹ ನಾಟಕವನ್ನು ಮಾಡಿ ಮುಂದಿನ ಅವತಾರ ಕಾರ್ಯ ಆಗಬೇಕು ಅನ್ನುವುದಕ್ಕೋಸ್ಕರ ಕೊಲ್ಹಾಪುರಕ್ಕೆ ಲಕ್ಷ್ಮೀದೇವಿ ಹೊರಟಿದ್ದಾಳೆ. ಲಕ್ಷ್ಮೀದೇವಿ ಹೊರಟ ಮೇಲೆ ನಾನೇನು ಮಾಡಬೇಕು ವೈಕುಂಠದಲ್ಲಿ ಮಾಯಾದಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಈ ವೆಂಕಟಾಚಲದಲ್ಲಿ ಬಂದು ಹುತ್ತಿನಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಲಕ್ಷ್ಮೀದೇವಿ ನಿಜವಾಗಿ ಪರಮಾತ್ಮನನ್ನು ಬಿಟ್ಟವಳಲ್ಲ, ನಿತ್ಯ ನಿರಂತರದಲ್ಲಿ ನೋಡಿ, ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ರಮಾದೇವಿ ಬಿಟ್ಟು ಹೋದಳು ಅಂತ ಬಂದವ ಅಂತ ನೆಪ ಮಾತ್ರ, ಆದರೆ ಇದ್ದದ್ದು ರಮಯಾ ಸಹ ಲಕ್ಷ್ಮೀದೇವಿಯ ಜೊತೆಗೆ ಭಗವಂತ ಇದ್ದಾನೆ. ತಾನು ಗೊಲ್ಲತಿಯಾಗಿ ಬ್ರಹ್ಮದೇವರನ್ನೇ ಆಕಳು ಮಾಡಿಕೊಡು, ರುದ್ರದೇವರನ್ನು ಕರು ಮಾಡಿಕೊಡು, ಸ್ವತಃ ಲಕ್ಷ್ಮೀದೇವಿ ದೇವರು ಎಲ್ಲಿ ಹುತ್ತಿನೊಳಗಿದ್ದಾನೆ ಅಲ್ಲಿಯೇ ಬಂದು ನಿತ್ಯದಲ್ಲಿ ಕ್ಷೀರ ಸೇವೆಯನ್ನು, ಕ್ಷೀರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾಳೆ. ಬ್ರಹ್ಮದೇವರು ಆಕಳು, ಲಕ್ಷ್ಮೀದೇವಿ ಗೊಲ್ಲತೆಯಾಗಿ ಕರೆದುಕೊಂಡು ಬರಬೇಕು. ಸಂಪೂರ್ಣ ಹಾಲನ್ನು ಬ್ರಹ್ಮದೇವರು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿ ಆ ಭಗವಂತನಿಗೆ ಸೇವೆಯನ್ನು ಮಾಡ್ತಾ ರಮಾ ಬ್ರಹ್ಮಾದಿ ದೇವತೆಗಳು ಅನುಗ್ರಹವನ್ನು ಪಡೆಯುತ್ತಾ ಇದ್ದಾರೆ. ನಿತ್ಯವೂ ಹಾಲು ಕೊಡ್ತಾನೆ ಇಲ್ಲ ಆಕಳು ಅಂತ ಆ ಚೋಲರಾನ ಹೆಂಡತಿ ಚೆನ್ನಾಗಿ ಗೋಪಾಲಕನಿಗೆ ಬೈದಿದ್ದಾಳೆ. ತನಗೆ ಯಾರೋ ಎಲ್ಲಿಯೋ ಬೈಸಿಕೊಳ್ತಾರೆ, ಸಿಟ್ಟು ಯಾರ ಮೇಲೂ ತೋರಿಸ್ತಾರೆ. ತನಗೆ
ರಾಣಿ ಬೈದಿದ್ದಾಳೆ ಎನ್ನುವ ಸಿಟ್ಟು. ಆ ಸಿಟ್ಟನ್ನು ಆಕಳಿನ ಮೇಲೆ, ಈ ಆಕಳು ಎಲ್ಲಿಯೋ ಹಾಲು ಸುಸ್ತಾ ಇದೆ, ಪೆಟ್ಟು ನಾನು ತಿನ್ನಬೇಕಾಯಿತು ಅಂತ ಜೋರಾಗಿ ಕೊಡ್ಡಲೆಯಿಂದ ಆಕಳಿಗೆ ಹೊಡೆಯುವುದಕ್ಕೆ ಹೊರಟರೆ ಹುತ್ತಿನಲ್ಲಿರುವ ಶ್ರೀನಿವಾಸ ತಾನು ಎದ್ದು ಬಂದು ಪೆಟ್ಟು ತಿಂದಿದ್ದಾನೆ. ಶ್ರೀನಿವಾಸನಿಗೆ ಏನಾಗಬೇಕು? ಅಚ್ಛೇದ್ಯ ಅಭೇದ್ಯ ದೇಹ. ಯಾವ ಪರಮಾತ್ಮನ ಪಾದದ ಉಗುರು ತಾಕಿದ್ದಕ್ಕೆ 100 ಕೋಟಿ ಯೋಜನ ಘನೀಭೂತವಾದ ಸಾಂದ್ರವಾದ ಬ್ರಹ್ಮಾಂಡದ ಹೊರಗಿನ ಕರ್ಪರ ಅದು ಒಡೆದು ಹೊರಗಿರುವ ನೀರು ಒಳಗೆ ಬಂತು ಅಂತಾರೆ. 100 ಕೋಟಿ ಯೋಜನದ ಕರ್ಪರ ಒಡೆಯೋ ಅಷ್ಟು ಗಟ್ಟಿಯಾದದ್ದು ಒಂದು ಉಗುರು, ಪರಮಾತ್ಮನದ ಉಗುರಿನ ತುದಿ. ಅಂಥ ಶಕ್ತಿ ಇರುವ ದೇವರಿಗೆ ಈ ಕೊಡಲಿಯ ಪೆಟ್ಟಿನಿಂದ ಏನಾಗಬೇಕಾಗಿದೆ? ಕೇವಲ ನಾಟಕ. ರಕ್ತ ಚಿಮ್ಮಿದಂತೆ ತೋರಿಸಿದ ಗೋಪಾಲಕ ವ್ರತನದ ಆಕಳು ಓಡಿ ಬಂದು ಹೊರಳಾಡ್ತಾ ಇದೆ ರಾಜನ ಸಭೆಯಲ್ಲಿ. ಚೋರರಾಜ ಧಾವಿಸಿ ಆ ಸ್ಥಳಕ್ಕೆ ಓಡಿ ಹೋಗಿ ಪರಮಾತ್ಮನಿಗೆ ನೋಡ್ತಾನೆ. ಅಷ್ಟರಲ್ಲಿ ದೇವರು ಬಂದು ಶಾಪ ಕೊಟ್ಟ. ಪಿಶಾಚೋಭವ ದುರ್ಬುದ್ಧೇ. ಇದೀಗ ಕೇಳಿದಿರಿ, ರಾಜ್ಯದಲ್ಲಿ ಏನೇ ತಪ್ಪಾದರೂ ರಾಜನ ಹೊಣೆ ಅಂತ. ಇಡೀ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ಧರ್ಮವನ್ನು ಚೆನ್ನಾಗಿ ತಿಳಿಸಿಕೊಟ್ಟು ಅನುಷ್ಠಾನದಲ್ಲಿ ಬರುವಂತೆ ಮಾಡುವುದು ರಾಜನ ಜವಾಬ್ದಾರಿ. ವ್ಯತ್ಯಾಸವಾದರೆ ಅದರ ಹೊಣೆ ರಾಜನದು. ನಿನ್ನದೇ ತಪ್ಪು, ಸರಿಯಾಗಿ ಕಲಿಸಿಲ್ಲ. ಹೇಗೆ ಗೋವುಗಳನ್ನು ರಕ್ಷಣೆ ಗೋಪಾಲಕನೇ ಗೋ ಹತ್ಯೆ ಮಾಡೋದಾದರೆ ಏನು ನಿನ್ನ ರಾಜ್ಯ? ಪಿಶಾಚೆಯಾಗುವಂಥ ಶಾಪ ಕೊಟ್ಟ. ಕ್ಷಮಾಯಾಚನೆ ಮಾಡಿದ. ಮತ್ತೆ ಪರಮಾತ್ಮ ದಯಾಲು, ಅನುಗ್ರಹ ಮಾಡಿದ. ಮುಂದೆ ಆಕಾಶ ನನಗೆ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆವಾಗ ಒಂದು ಕಿರೀಟವನ್ನು ವರದಕ್ಷಿಣೆಯಾಗಿ ಕೊಡ್ತಾನೆ. ಶುಕ್ರವಾರ ಸಾಯಂಕಾಲ ಆ ಕಿರೀಟವನ್ನು ಹಾಕಿಕೊಂಡಾಗ 6 ಘಟಿಕ 2 ತಾಸು 24 ನಿಮಿಷ ನನ್ನ ಕಣ್ಣಿನಲ್ಲಿ ನೀರು ಬರ್ತದೆ, ಆನಂದ ಬಾಷ್ಪಗಳು. ಆಗ ನಿನಗೆ ಸ್ವಲ್ಪ ಸುಖವಾಗತ್ತೆ. ಇನ್ನುಳಿದ ಹೊತ್ತು ನೀನು ದುಃಖವನ್ನು ಅನುಭವಿಸಬೇಕಾದದ್ದು ಅನಿವಾರ್ಯ. ಇಷ್ಟೊತ್ತು ಗೋವಿನ ಮಹತ್ವ ಕೇಳಿದಿರಿ. ಗೋಹತ್ಯೆ ಮಾಡಿಲ್ಲ, ಗೋಹತ್ಯೆ ಮಾಡುವ ಬುದ್ಧಿ ತನ್ನ ರಾಜ್ಯದ ಒಳಗಿನ ಒಬ್ಬ ಪ್ರಜೆ ಗೋಪಾಲಕ ಅವನಿಗೆ ಬಂದಿದೆ. ಅದು ಬರದೇ ಇರುವಂತೆ ಮಾಡುವ ವ್ಯವಸ್ಥೆಯನ್ನು ರಾಜ್ಯದೊಳಗೆ ಇವನಿಟ್ಟಿರಲಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಇವನಿಷ್ಟು ದಿವಸ ಪಿಶಾಚಿಯಾಗಿ ಒದ್ದಾಡಬೇಕು ಅಂತಂದರೆ ಗೋಹತ್ಯೆಯನ್ನೇ ಮಾಡುವವರು ಎಂಥ ಪಿಶಾಚಿ ಆಗ್ತಾರೆ ಅಂತ ಇನ್ನು ಆಲೋಚನೆ ಮಾಡಿ. ಗೋಹತ್ಯೆಯನ್ನು ಉದಾಸೀನವಾಗಿ ನೋಡುವವರು, ಪ್ರತಿಭಟನೆ ಮಾಡದೇ ಇದ್ದವರು ಎಂತಹ ಘೋರವಾದ ಅನರ್ಥವನ್ನು ಅನುಭವಿಸಬೇಕಾಗುತ್ತೆ ಅನ್ನುವುದನ್ನೂ ಗಮನಿಸಬೇಕು. ಆ ರೀತಿ ಪರಮಾತ್ಮ ಅವನಿಗೆ ಶಾಪವನ್ನೂ ಕೊಟ್ಟು ಅನುಗ್ರಹ ಮಾಡಿದ್ದಾನೆ. ಔಷಧಕ್ಕಾಗಿ ಅಂತ ಚಿಂತನೆ ಮಾಡಿದಾಗ ಬೃಹಸ್ಪತ್ಯಾಚಾರ್ಯರು ಬಂದು ಅತ್ತಿ, ಹಾಲು, ಎಕ್ಕಿ, ಹತ್ತಿ ಇವುಗಳನ್ನು ಸೇರಿಸಿ ಹಚ್ಚಿದರೆ ವಾಸಿ ಆಗ್ತದೆ ಅಂತ. ಕ್ಷೀಯ ಮೌದುಂಬರಮೇವ ತಥಾ ಅರ್ಪಾಸಂ ಅರ್ಕಜಂ, ಅದನ್ನು ಹಚ್ಚಿದರೆ ನಿನ್ನ ಗಾಯವಾಸಿ ಆಗ್ತದೆ ಅಂತ ಹೇಳ್ತಾರೆ. ದೇವರಿಗೇನು ಔಷಧ? ಔಷಧಂ ಜಗತಃ ಸೇತು ಸತ್ಯಧರ್ಮ ಪರಾಕ್ರಮ. ಅವನೇ ಔಷಧ ಇಡೀ ಜಗತ್ತಿನೊಳಗೆ. ಎಲ್ಲ ಔಷಧಿ ವನಸ್ಪತಿಗಳನ್ನು ಸೃಷ್ಟಿ ಮಾಡಿದ್ದು ಅವನೇ. ಅಂತಹ ಪರಮಾತ್ಮನಿಗೆ ಆ ಔಷಧಗಳ ಜನ್ಮ ಸಾರ್ಥಕ. ಆ ಔಷಧಿ ವನಸ್ಪತಿಗಳೆಲ್ಲ ಹುಟ್ಟಿದ್ದು, ನಾನಾ ವಿಧವಾದ ಗುಣಧರ್ಮಗಳನ್ನು ತಾವು ಪಡೆದುಕೊಂಡದ್ದು ಸಾರ್ಥಕ. ದೇವರ ಅಂಗದ ಸಂಘ ಆದರೆ ಅವುಗಳು ಧನ್ಯತೆಯನ್ನು ಅನುಭವಿಸಿವೆ. ಆ ರೀತಿ ಒಂದು ದಿವಸ ಹೊರಟಾಗ ವರಾಹದೇವರ ದರ್ಶನ. ಯಾರು ನೀನು ಅಂತ. ಈ ವರಾಹನೂ ಪರಮಾತ್ಮನೇ, ಶ್ರೀನಿವಾಸನೂ ಪರಮಾತ್ಮೆ. ಎಂತಹ ಅದ್ಭುತವಾದ ಲೀಲೆ! ಇದೊಂದು ಕಾಲದಲ್ಲಿ ನಡೆದು ಹೋಯಿತು ಅಲ್ವಾ? ದೇವರೇ ದೇವರ ಜೊತೆಗೆ ಮಾತನಾಡುವ ಒಂದು ಸಂದರ್ಭ. ಹೌದು ಅಂತ ಅನ್ನಬೇಡಿ ಯಾರು. ಒಂದು ದಿನ ನಡೆದು ಹೋಗಿಲ್ಲ, ಎಂದೆಂದಿಗೂ ಇದು ಹೀಗೇ ನಡೆಯೋದು. ಇವತ್ತು ಇಷ್ಟು ಜನ ಕುಳಿತು ಕೇಳ್ತಾ ಇದ್ದೀರಿ. ಯಾರು ಕೇಳ್ತಾ ಇದ್ದದ್ದು? ನೀವಲ್ಲ. ನೀವು ಹೌದು, ಆದರೆ ನೀವೇ ಅಲ್ಲ. ನಿಮ್ಮಲ್ಲಿದ್ದು ದೇವರು ತಾನು ಕೇಳಿ ಕೇಳಿಸ್ತಾ ಇದ್ದಾನೆ ನಿಮ್ಮಿಂದ ಅನ್ನುವುದಕ್ಕೆ ನೀವು ಕೇಳ್ತಾ ಇದ್ದೀರಿ. ನಾವು ಹೇಳುವವರಲ್ಲ. ಸ್ವತಂತ್ರವಾಗಿ ಒಳಗಿದ್ದು ಯೊಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ದೇವರು ನುಡಿಸ್ತಾ ಇದ್ದಾನೆ, ನೀವೆಲ್ಲ ಕೇಳ್ತಾ ಇದ್ದೀರಿ. ನಿಮ್ಮಲ್ಲಿದ್ದು ದೇವರು ಕೇಳಿಸ್ತಾ ಇದ್ದಾನೆ. ದಿಗ್ದೇವತೆಗಳು ಅವರಲ್ಲಿ ಅಂತರ್ಯಾಮಿಯಾಗಿ ದೇವರು ಕೇಳಿಸ್ತಾನೆ. ಅಗ್ನಿ ವಾಗಭಿಮಾನಿ ಅವನಲ್ಲಿ ನಿಂತು ಪರಮಾತ್ಮ ಹೇಳಿಸ್ತಾ ಇದ್ದಾನೆ ವಾಯುದೇವರ ದ್ವಾರ. ಹಾಗಾದರೆ
ಒಬ್ಬರಲ್ಲಿ ನಿಂತು ಹೇಳುವವ, ಇನ್ನೊಬ್ಬರಲ್ಲಿ ನಿಂತು ಕೇಳುವವ, ಎಲ್ಲವೂ ದೇವರು ಯಾವಾಗಲೂ. ಅದನ್ನು ಒಂದು ಬಾರಿ ಪ್ರತ್ಯಕ್ಷವಾಗಿ ದೇವರು ಎಲ್ಲರಿಗೆ ತೋರಿಸಿಕೊಟ್ಟ. ಶ್ರೀನಿವಾಸ ವರಾಹರ ಸಂವಾದ, ಯಾರು ನೀನು ಅಂತ. ಶ್ರೀನಿವಾಸ ತನ್ನ ಕಥೆಯನ್ನೆಲ್ಲ ಹೇಳ್ತಾನೆ. ಈಗ ನಾನು ಔಷಧಿಗಾಗಿ ಹೊರಟಿದ್ದೇನೆ, ಹೇಳೋರಿಲ್ಲ ಕೇಳೋರಿಲ್ಲ, ಅನಾಥನಾಗಿ ಮನೆಯಲ್ಲಿ ಒಬ್ಬರೇ ಇದ್ದೇನೆ, ನನ್ನ ಸ್ಥಿತಿ ಇದು ಅಂತ. ನಿಜವಾಗಿ ಸತ್ಯನೇ ಅದು, ಅನಾಥನೇ ದೇವರು. ಅವನಿಗೆ ಇನ್ಯಾರ ನಾಥರಿರಬೇಕು? ಇಡೀ ಜಗತ್ತಿಗೆ ಅವನು ನಾಥ, ಅವನಿಗೆ ನಾಥರೇ ಯಾರು? ಅನಾಥನೇ ಅವನು. ನಾನು ಅನಾಥ ನೋಡು, ಯಾರು ಕೇಳುವವರಿಲ್ಲ ಅಂತ. ಹಾಗಾದರೆ ನನ್ನ ಮನೆಯಲ್ಲಿ ಬಕುಲಾದೇವಿ ಅಂತಿದ್ದಾಳೆ, ಸೇವೆಗೆ ಕೊಟ್ಟಿಸ್ತೇನೆ, ಅಡಿಗೆ ಊಟಕ್ಕೆ ಹಾಕ್ತಾಳೆ ಅಂತ. ಅವಳು ಯಾರಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನನ್ನು ಪಾಲನೆ ಮಾಡಿದ, ಲಾಲನೆ ಮಾಡಿದ, ಬಾಲಲೀಲೆಗಳನ್ನು ನೋಡು ಆನಂದಪಟ್ಟ ಯಶೋದೆಯೇ ಬಕುಲೆಯಾಗಿ ಹುಟ್ಟಿದ್ದಾಳೆ. ಯಾಕೆ ಅಂದರೆ ಬಾಲಲೀಲೆಗಳನ್ನು ಅಷ್ಟೇ ತೋರಿಸಿದ್ದ. 16,108 ಮದುವೆ ಮಾಡಿಕೊಂಡ್ರೆ ಒಂದು ಮದುವೆಗೂ ಅವಳನ್ನು ಕರಲಿಲ್ಲ. ಏನು ವಿಚಿತ್ರ ನೋಡ್ರಿ ದೇವರು. ಅವಳ ಪುಣ್ಯ ಅಷ್ಟೇ ಇತ್ತು, ಅಷ್ಟೇ ಇತ್ತು. ಬಾಲಲೀಲೆ ನೋಡೋ ಅಷ್ಟೇ ಪುಣ್ಯ ಇತ್ತು, ಮದುವೆ ನೋಡೋ ಪುಣ್ಯ ಇರಲಿಲ್ಲ, ಮದುವೆ ಮಾಡಲಿಕ್ಕೆ ಕರೀಲಿಲ್ಲ. ಆದರೆ ಪುನಃ ಪ್ರಾರ್ಥನೆ ಮಾಡಿದ್ದಕ್ಕೆ ಶ್ರೀನಿವಾಸನ ಅವತಾರದಲ್ಲಿ ನಿನಗೆ ವಿವಾಹದ ದರ್ಶನ ಮಾಡಿಸ್ತೇನೆ ಅಂತ ಪರಮಾತ್ಮ ಹೇಳಿದ್ದಕ್ಕೆ ಈಗ ಅವಳು ಬಕುಲಮಾಲ ಆಗಿ ಹುಟ್ಟಿದ್ದಾಳೆ. ಅಂತಹ ಅವಳನ್ನು ಪರಮಾತ್ಮ ವರಾಹದೇವರು ಕೊಟ್ಟು ಕಳಿಸಿದ. ವರಾಹದೇವರು ಭೂಸ್ವಾಮಿ, ಭೂವರಾಹ, ನನಗೊಂದು ಸ್ವಲ್ಪ ಇಲ್ಲಿ ಇರೋದಕ್ಕೆ ಅವಕಾಶ ಕೊಡುವಂಥ ಎಷ್ಟೋ 1000 ವರ್ಷ ಆದಮೇಲೆ ಶ್ರೀನಿವಾಸ ದೇವರು ವರಾಹದೇವರಿಗೆ ಕೇಳ್ತಾ ಇದ್ದಾರೆ. ಬಂದಿದ್ದಾಗಿದೆ ಅಲ್ಲಿ. 1000 ವರ್ಷಗಳಾದ ಮೇಲೆ ವರಾಹದೇವರಿಗೆ ನಿನ್ನ ಸ್ಥಾನದಲ್ಲಿ ಇರೋದಕ್ಕೆ ಅನುಮತಿ ಕೊಡು ಅಂತ ಕೇಳ್ತಾನೆ. ಇದು ನನ್ನದೇ ಜಗತ್ತಿನೊಳಗೆ, ಪ್ರಪಂಚದೊಳಗಿನ ಎಲ್ಲ ಸ್ಥಾನಗಳೂ ದೇವರದೇ, ಯಾರೂ ಕೊಡುವುದು ಬೇಕಾಗಿಲ್ಲ. ತಾನೇ ತನ್ನ ಸ್ಥಾನದಲ್ಲಿ ದೇವರಿದ್ದಾನೆ, ಅವನು ಸ್ವತಂತ್ರ. ನಾವೆಲ್ಲ ಪ್ರತಿಷ್ಠಾಪನೆ ಮಾಡುವುದು ಕೇವಲ ನಿಮಿತ್ತ, ಯಾರೂ ಪ್ರತಿಷ್ಠಾಪನೆ ಮಾಡಬೇಕಾದದ್ದಿಲ್ಲ. ದೇವರು ಎಲ್ಲ ಕಡೆಗಿದ್ದಾನೆ. ಆದರೂ ವೇದಮಂತ್ರಗಳಿಂದ ಪ್ರಾರ್ಥನೆ ಮಾಡಿ ಅವನ ಅನುಗ್ರಹ ಆಗುವಂತೆ, ಸನ್ನಿಧಾನ ಅಭಿವ್ಯಕ್ತವಾಗುವಂತೆ ಮಾಡಿಕೊಳ್ಳೋದಷ್ಟೇ ಹೊರತು ಇಲ್ಲದಿರುವ ದೇವರನ್ನು ತರುವುದಲ್ಲ, ಇದ್ದ ದೇವರ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡೋದು. ಆ ರೀತಿ ಪರಮಾತ್ಮ ಅಲ್ಲಿ ವೆಂಕಟಾಚಲದೊಳಗಿದ್ದಾನೆ. ನಿತ್ಯದಲ್ಲಿ ಬಕುಲಾದೇವಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಭಗವಂತ ತಾನು ಯಾತ್ರೆಯನ್ನು ಬೇಟೆಯನ್ನು ಆಡಬೇಕು ಅಂತ ಚಿಂತನೆ ಮಾಡಿದ. ವಾಯುದೇವರೇ ಕುದುರೆಯಾಗಿ ಬಂದು ನಿಂತಿದ್ದಾರೆ. ವಾಯುದೇವರ ಮೇಲೆ, ಕುದುರೆಯ ಮೇಲೆ ಪರಮಾತ್ಮ ಕುಳಿತು ಬೇಟೆಯಾಡುವುದಕ್ಕೆ ಅಂತ ಹೊರಟ. ದೇವರು ಅಲಂಕಾರ ಮಾಡಿದ್ದನ್ನು ಒಂದು ಅಧ್ಯಾಯದಿಂದ ವರ್ಣನೆ ಮಾಡಿದ್ದಾರೆ. ಅಷ್ಟು ಸುಂದರವಾದ ಅಲಂಕಾರವನ್ನು, ಸರ್ವಾಭರಣಗಳಿಗೆ ಅಲಂಕಾರ ದೇವರು. ದೇವರಿಗೆ ಆಭರಣಗಳಿಂದ ಅಲಂಕಾರ ಅಲ್ಲ, ದೇವರ ಮೇಲೆ ಆ ನಾನಾ ವಿಧವಾದ ಆಭರಣಗಳು, ಮುತ್ತುಗಳು, ರತ್ನಗಳು, ವಜ್ರಗಳು, ವೈಡೂರ್ಯಗಳು ಎಲ್ಲವೂ ಬಂದು ಕುಳಿತರೆ ಆ ದೇವರ ಸೌಂದರ್ಯದಿಂದ ಆ ಆಭರಣಗಳಿಗೊಂದು ಸೌಂದರ್ಯ. ಅಂತಹ ಸಮಾಂಗ ಸುಂದರನಾಗಿ ಪರಮಾತ್ಮ ಆ ಕುದುರೆಯ ಮೇಲೆ ಕುಳಿತು ಬೇಟೆಯಾಡುವುದಕ್ಕೆ ಅಂತ ಹೊರಟಿದ್ದಾನೆ. ಅಲ್ಲಿ ದೊಡ್ಡದಾದ ಒಂದು ಆನೆ ಬಂದಿದೆ. ಪರಮಾತ್ಮ ಬಾಣವನ್ನು ತೆಗೆದುಕೊಂಡು ಇನ್ನೇನು ಆನೆಗೆ ಹೊರಡಬೇಕು, ನಮಸ್ಕಾರ ಮಾಡಿ ಶರಣಾಗತವಾಗಿ ಆನೆ ಆಚೆಗೆ ಹೊರಟು ಹೋಯಿತು. ಅಲ್ಲಿ ಒಂದು ಶ್ರೇಷ್ಠ ಕನ್ಯೆಯನ್ನು ನೋಡಿದ್ದಾನೆ. ಅನೇಕ ಕನ್ಯೆಯರು, ಉತ್ತಮಳಾದ ಶ್ರೇಷ್ಠ ಕನ್ಯೆ ಪದ್ಮಾವತಿಯನ್ನು ಪರಮಾತ್ಮ ಶ್ರೀನಿವಾಸ ಅಲ್ಲಿ ನೋಡ್ತಾನೆ. ಆಗ ಶೌನಕಾದಿಗಳು ಸೂತಾಚಾರ್ಯರಿಗೆ ಕೇಳುತ್ತಾರೆ, ಯಾರಿವಳು ಪದ್ಮಾವತಿ, ಯಾಕೆ ಇಲ್ಲಿ ಬಂದಳು, ಹೇಗೆ ದರ್ಶನ ಆಯಿತು ಅಂತ. ಅದಕ್ಕೆ ಮತ್ತೆ ಸೂತಾಚಾರ್ಯರು ಮುಂದೆ ಪದ್ಮಾವತಿಯ ಅವತಾರದ ಕಥೆಯನ್ನು ವರ್ಣನೆ ಮಾಡುತ್ತಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.